ಎಲ್ಲ ನೋಡಿದಾದ್ಮೇಲೆ ನೀವೇನ್ ನೋಡ್ತಾ ಇದ್ದೀಯಾ ಗೊತ್ತಾ ಅಂತ ಕೇಳಿದೆ. ಲುಕಿಂಗ್ ಎ ಫೇಸ್ ಸರ್ ಅದು. ನೋ, ಯು ಆರ್ ಸೀಯಿಂಗ್ ದಿ ಫೈನೆಸ್ಟ್ ಕ್ರಿಯೇಷನ್ ಆಫ್ ಗಾಡ್. ಮತ್ ಈ ಮುಖ ಏನ್ ನೋಡ್ತಾ ಇದ್ವಿ, ಇಂಥ ಮುಖ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ ಇವತ್ತು. ಈ ಮುಖ ಇದ್ದವರು ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ, ಸಾಧ್ಯವೇ ಇಲ್ಲ. ಇಟ್ ಇಸ್ ಎ ಯುನೀಕ್ ಫೇಸ್ ಇನ್ ದ ವರ್ಲ್ಡ್ ಅಂಡ್ ದ್ಯಾಟ್ ಈಸ್ ದ ವಂಡರ್ ಆಫ್ ದಿ ವರ್ಲ್ಡ್. ದ್ಯಾಟ್ ಈಸ್ ದಿ ವಂಡರ್ ಆಫ್ ದಿ ವರ್ಲ್ಡ್. ತಾಜ್ ಮಹಲ್ ನೋಡಕ್ ಹೋಗ್ತೀವಿ, ಇಲ್ಲಿಂದ ಅಲ್ಲಿ ತನಕ ವಂಡರ್ ಆಫ್ ದಿ ವರ್ಲ್ಡ್ ಅಂತ. ನಮ್ಮ ಪಕ್ಕದಲ್ಲೇ ವಂಡರ್ ಆಫ್ ದಿ ವರ್ಲ್ಡ್ ಇದೆ. ಈ ಚೈಲ್ಡ್ ಇಸ್ ಅ ವಂಡರ್ ಆಫ್ ದಿ ವರ್ಲ್ಡ್. ಬಟ್ ಐ ಫೇಸ್ ಲುಕ್ ಅಟ್ ದಿ ಚೈಲ್ಡ್ ಆಸ್ ಅ ವಂಡರ್ ಆಫ್ ದಿ ವರ್ಲ್ಡ್, ಐ ವಿಲ್ ಮೇಕ್ ಹಿಮ್ ಎ ವಂಡರ್. ಇವತ್ತು ಅಯ್ಯೋ ಏನು ಬರಲ್ಲ, ಇಡೀ ವರ್ಷ ಕಲಿಸ್ತೆ. ಅದೇ ಹೇಳಿದ್ರು, ಅದೇ ಹೇಳ್ತಿದ್ದೆ ನಾನು. ಯಾರೋ ಟೀಚರ್ ತಿರುಗೋರು, ಅವ್ನು ಏನ್ ದಡ್ಡ ಸರ್, ಇಡೀ ವರ್ಷ ಕಲಿಸಿದ್ರು ತಿಳಿಲಿಲ್ಲ ಸರ್ ಅವನಿಗೆ ಅನ್ನೋರು. ನಾ ಪ್ರಶ್ನೆ ತಿರುಗಿಸಿ ಕೇಳ್ತಿದ್ದೆ, ಇಡೀ ವರ್ಷ ಕಲಿಸಿದ್ರು ತಿಳಿಲಿಲ್ಲಲ್ಲ ಅವನಿಗೆ, ಇಡೀ ವರ್ಷ ತಿಳಿಲಾರ್ದ ನೀವ್ ಹೆಂಗ್ ಪಾಠ ಮಾಡಿದ್ರಿ? ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗ್ ಮಾಡಿದ್ರಿ ಪಾಠ ನೀವು? ಈಗ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಅವ್ನು ಏನ್ ಮಾತಾಡಿದ್ಯೇನಪ್ಪ ನೀವಂದ್ರೆ ನಾನ್ ಫೇಲ್ ಆದೆ, ನೀವು ಫೇಲ್ ಆಗಿಲ್ಲ. ಐ ಫೇಲ್ಡ್ ಇನ್ ಕನ್ವಿನ್ಸಿಂಗ್ ಯು ವಾಟ್ ಐ ವಾಂಟೆಡ್ ಟು ಸೇ. ಆ ರೀತಿಯಲ್ಲಿ ಆ ಆನಂದ ಛಾಯ್ ಇಲ್ಲ. ಆಮ್ ದಿ ವಂಡರ್ ಸರ್ ಅಂತ ಅಂದ್ರೆ ಕೂತು ಅಂತ ಹೇಳಿ, ಐ ಶೋ ಅನದರ್ ವಂಡರ್. ಲುಕ್ ಅಟ್ ಯುವರ್ ಫಿಂಗರ್ ಟಿಪ್ಸ್. ದಯವಿಟ್ಟು ನೋಡಿ, ನೀವು ಗಮನ ಇಟ್ಟು ನೋಡಿ. ಆ ಗಮನನೇ ಇಟ್ಟಿರಲಿಲ್ಲ ನಾವು ನೋಡೋದಕ್ಕೆ. ಅದನ್ನ ನಿಮ್ಮ ಬೆರಳು ಕೈಗೆ ಏನೇನೋ ಗೆರೆಗಳಿದ್ದಾವೆ, ಶಂಖ ಚಕ್ರ ಅಂತ ಹೇಳ್ತೀವಿ, ಹಂಗೋ ಒಂದಿದೆ. ಬಟ್ ಪ್ಲೀಸ್ ರಿಮೆಂಬರ್, ಅವು ಗೆರೆಗಳು ಏನು ಇಷ್ಟೊಂದು ಗೆರೆಗಳಿದ್ದಾವಲ್ಲ ಕೈಯಲ್ಲಿ. ದಯವಿಟ್ಟು ಒಂದ್ಸಲ ಗಮನ ಇಟ್ಟು ನೋಡ್ರಿ. ನೀವೆಲ್ಲರೂ ಅಡಿ ಮಸೀಲಿ ಎತ್ಕೊಂಡು ಪೇಪರ್ ಮೇಲೆ ಗೊತ್ತಿ ಅದಕ್ಕೆ ನೋಡಿ, ಡಾಕ್ಯುಮೆಂಟ್ ಎಲ್ಲಿ ಹೋಗೋದು ಬೇಡ, ಅದಕ್ಕೆ ನೋಡಿ. ಅದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಂತ ಆಶ್ಚರ್ಯ ಆಗತ್ತೆ ಗೊತ್ತಾ. ಯಾರಾದ್ರೂ ನಿಮ್ ಮುಖವನ್ನು ಬದಲಾಯಿಸ್ಕೋಬಹುದು ಮೇಕಪ್ ಮಾಡ್ಕೊಂಡು ನಿಮ್ಮ ಹಾಗೆ ಕಾಣಿಸೋದಕ್ಕೆ. ನಿಮ್ ಫಿಂಗರ್ ಪ್ರಿಂಟ್ ಎಂದೂ ಹೋಗಕ್ಕೆ ಸಾಧ್ಯ ಇಲ್ಲ. 800 ಕೋಟಿ ಜನದಲ್ಲಿ ಒಬ್ಬೊಬ್ರಿಗೆ 10 ಬೆರಳಿದಾವೆ ಇಟ್ಕೊಂಡ್ರೆ, ಕೆಲವು 11, 12 ಇರ್ತಾರೆ. ಎಲ್ಲ ಬೆರಳು ಸೇರಿಸಿದ್ರು ಕೂಡ ನಿಮ್ಮ ಬೆರಳಿನ ಹಾಗಿರುವಂತಹ ಗುರುತಿರೋರು ಪ್ರಪಂಚ ಗುರುತಿರೋ ಹಾಗೆ ಇರುವಂತ ಇನ್ನೊಂದು ಬೆರಳು ಇಲ್ಲ ಜಗತ್ತಲ್ಲಿ. ದಟ್ ಈಸ್ ಇಟ್ ನಾಟ್ ಎ ವಂಡರ್ ಆಫ್ ದಿ ವರ್ಲ್ಡ್? ವಂಡರ್ ಆಫ್ ದಿ ವರ್ಲ್ಡ್ ಅಲ್ವಾ ಇದು? ಹೇಳಿದೆ ನೋಡಪ್ಪ, ನಿನ್ನ ಮುಖ ಒಂದೇ ವಂಡರ್ ಆಫ್ ದಿ ವರ್ಲ್ಡ್ ಅಲ್ಲ, ನಿನ್ನ ಬೆರಳು ತುದಿಗಿರುವಂತ ಗೆರೆ ಕೂಡ ವಂಡರ್ ಆಫ್ ದಿ ವರ್ಲ್ಡ್ ಇದು ಒಂದೇ. ಆನಂದ್ ಏನಾಯ್ತು ಗೊತ್ತಿಲ್ಲ, ಮಾತಾಡೋ ಹುಡುಗ ಅಲ್ಲ, ಅವ್ನು ಚಾಯ್ ಹುಡುಗ. ಒಳಗ್ ಶುರು ಮಾಡಿದ, ಓಡ್ ಬಂದ. ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ಅದು. ಓಡ್ ಬಂದ. ಯಾಕೆ ಹೊಳ್ತಿ ಅಂದೆ. ಸರ್, ಐ ಆಮ್ ದಿ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಐ ಆಮ್ ದಿ ವಂಡರ್ ಆಫ್ ದಿ ವರ್ಲ್ಡ್ ಸರ್ ಅಂತ. ಐ ಟೋಲ್ಡ್ ಯು ಆರ್ ಎ ವಂಡರ್ ಆಫ್ ದಿ ವರ್ಲ್ಡ್ ಅಂದೆ. ಗಟ್ಟಿಯಾಗಿ ಅಪ್ಕೊಂಬಿಟ್ಟ. ನೋ ಸರ್, ಐ ಆಮ್ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್ ಸರ್. ಯಾಕೋ ಅಂತ ಕೇಳಿದೆ. ಅವ್ನು ಹೇಳಿದ, ಸರ್ ಎಲ್ರಿಗೂ 10 ಬೆರಳಿದೆ ಸರ್, ಕ್ಲಾಸಲ್ಲಿ 11 ಬೆರಳಿದೆ ಸರ್, ಇಲ್ಲೊಂದು ಬೆರಳಿದೆ. ಅವ್ನು ಹೇಳಿದ್ದವಾಗ ಇಲ್ಲಿ ಜೋತಾಡ್ತಾ ಇತ್ತು ಬೆರಳದು. ಹಿ ಹೇಟೆಡ್ ಇಟ್ ಆಕ್ಚುಲಿ. ಮನೆ ತೆಗೆಸ್ಬಿಡ್ಬೇಕಿದ್ದೇನೆ ಬೆರಳಂಗಂತೆ. ಅಜ್ಜಿ ಹಂಗಲ್ಲ, 11ನೇ ಬೆರಳು ಪುಣ್ಯವಂತ, ಲಕ್ಕಿ ಇದ್ದೇನೇನೋ ಇಟ್ಕೋ ಅಂದ್ರು. ಅವ್ನ ಮನಸ್ಸಿಲ್ಲ. ಮನೇಲಿ ಅಪ್ಪ ಅಮ್ಮ ಬೇಡ ಅಂದ್ರೆ ಇಟ್ಕೊ ಕೂತಿದ್ದಾನೆ. ಅದು ಯಾವಾಗ ಕೈ ಹಿಂಗೆ ಇರು, ಕೈ ಇಟ್ಕೊಂಡು ಹಿಂಗೆ ಮಾಡ್ತಿದ್ದ ಅವ್ನು. ಬೆರಳು ತೋರ್ಸಕ ಅಪ್ಪನ ಆಗ್ತಿತ್ತು ಅವನಿಗೆ. ಐ ಆಮ್ ದಿ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಬಿಕಾಸ್ ಐ ಗಾಟ್ 11 ಫಿಂಗರ್ಸ್ ಸರ್ ಅಂದ. ಎಸ್ ಮ್ಯಾನ್, ಯು ಆರ್ ದ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕಳಿಸಿದೆ. ಅಷ್ಟೇ ಮಾತಾಡಿದ್ ನಾನು. ಅದು ಒಂದು ಮಾತು ಅವ್ನು ಏನ್ ಬದಲಾಯಿಸ್ತು ಅಂದ್ರೆ, ಇವತ್ತು ನೀವೇನಾದ್ರೂ ಬಾಂಬೆಗೆ ಹೋದ್ರೆ ಕ್ವೀನ್ಸ್ ನೆಕ್ಲೆಸ್ ಅಂತಿದೆ, ಮೇನ್ ರೋಡ್ ಸಮುದ್ರ ದಂಡೆಗಿರುವಂತದ್ದು. ಅಲ್ಲಿ ಬಿಗ್ಗೆಸ್ಟ್ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನೀಸ್ ಆನಂದ್ ಅಂಡ್ ಅಸೋಸಿಯೇಟ್ಸ್. ಆನಂದ್ ಇದು ಸೀನಿಯರ್ ಮೋಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ದೇರ್. ಆಯ್ತು, ನನ್ನ ಬಗ್ಗೆ ನನಗೆ ಕೀಳರಿಮೆ ಇತ್ತು ಸರ್. ಅಯ್ಯೋ, ನಾನು ಅಸಹ್ಯ, ಇದೊಂದು ಏನ್ ಜೋತಾಡ್ತಾ ಇದೆ, ಕೈ ಶೇಕ್ ಹ್ಯಾಂಡ್ ಮಾಡೋಕ್ಕಾಗಲ್ಲ, ನನ್ಗೆಲ್ಲರಿಗೂ ಅಸಹ್ಯ ಅನ್ಸುತ್ತೆ ಅನ್ಕೋತಿದ್ದೆ. ಬಟ್ ದೆನ್ ಐ ಲರ್ನ್ ಎವ್ರಿಬಡಿ ಈಸ್ ಅ ವಂಡರ್. ಐ ಆಮ್ ಎ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್. ಒಂದು ಸ್ವಲ್ಪ ಆತ್ಮಶಕ್ತಿ, ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ಮಕ್ಕಳು ಎಲ್ಲಿಗೂ ಹೋಗ್ಬಿಡ್ತಾರೆ ಅಲ್ವಾ? ಇವೆಲ್ಲ ಮಧ್ಯಮ ವರ್ಗದ ಹುಡುಗರೆ ಸಾಧನೆ ಮಾಡಿದ್ರು. ಆಗಿರುತ್ತೆ ಅದು. ಆದ್ರೆ ನಿಮ್ಗೆ ಸಿಗೋದು 10 ವರ್ಷ ಮೇಲೆ ಸಿಗ್ತಾರೆ. ಬರ್ತಾರೆ, ಮ್ಯಾಮ್ ನೆನಪಿದ್ಯಾ ಅವತ್ತು ಏನ್ ಹೇಳಿದ್ರಿ ಅಂತ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಟುಡೇ. ಅಲ್ಲೊಂದು ಕ್ಲಾಸ್ ಇತ್ತು, ಎಜುಕೇಶನ್ ಕ್ಲಾಸ್ ಮುಗಿಸಿ ಹೊರಗೆ ಬಂದೆ. ಅದ್ರ ಹೆಣ್ಮಗಳು ಕೂತಿದ್ರು, ಇಂಡಿಯನ್ ಹೆಣ್ಮಗಳು. ಮುಖ ಸ್ವಲ್ಪ ಫೆಮಿಲಿಯರ್ ಅನಿಸ್ತು. ಆಕೆಗೆ ಬಂದು ನಮಸ್ಕಾರ ಸರ್ ಅಂತ ಕಾಲ್ಬಿಟ್ಟು ನಮಸ್ಕಾರ ಮಾಡಿದ್ರು. ಯಾರಮ್ಮ ಅಂತ ಕೇಳಿದೆ. ಸರ್, ನಿಮ್ ಸ್ಟೂಡೆಂಟ್ ಆಗಿದ್ದೆ ಸರ್, 38 ವರ್ಷದ ಹಿಂದೆ ನಿಮ್ ಸ್ಟೂಡೆಂಟ್ ಆಗಿದ್ದೆ ಸರ್. ಏನ್ ಹೆಸರು? ಪ್ರೇಮ ಅಂದ್ರು. ಪ್ರೇಮ ಇಸ್ ಅ ಕಾಮನ್ ನೇಮ್. ಪ್ರೇಮ, ಯಾ ಪ್ರೇಮ? ನಮ್ಗೆ ಗೊತ್ತಲ್ಲ, ಹುಡುಗರು ಬಹಳ ಹಳೆ ಹುಡುಗರು ಬಂದ ತಕ್ಷಣ ಯಾ ಬ್ಯಾಚು ಅಂತ ಕೇಳ್ತೀವಿ. ಯಾ ಬ್ಯಾಚ್ ಅಂದ್ರೆ ಏನು? 2001, 2002 ಅಲ್ಲ ಅದು. ನಮ್ಮ ಮೇಷ್ಟಿಗೆ ಇಬ್ಬರೇ ನೆನಪಿರ್ತಾರೆ ಚೆನ್ನಾಗಿರೋರು, ತೀರಾ ಬುದ್ಧಿವಂತರು, ತೀರಾ ಓಡಾಡ್ರು.
ಯಾವ ಬ್ಯಾಚ್ ನಿನ್ ಜೊತೆಗೆ ಯಾರಿದ್ರು ಅಂತ ರೆಫರೆನ್ಸ್ ಪಾಯಿಂಟ್ ಬೇಕಾಗಿರುತ್ತೆ. ಸರ್ ನಾನು ಸುಮಾ ಜೊತೆ ಗೊತ್ತಾಯ್ತು. ಸುಮಾ ಪ್ರೇಮ ಇಬ್ರು ಐಡೆಂಟಿಕಲ್ ಟ್ವಿನ್ಸ್. ಅವರು 3 ವರ್ಷ ಕಾಡಿದ್ರು ನನ್ನ. ಸುಮಾ ಯಾರು ಪ್ರೇಮ ಯಾರು ಗೊತ್ತಾಗ್ಲಿಲ್ಲ, ಕೊನೆವರೆಗೂ ನನಗೆ ಹಾಕಿದ್ರು. ಇಲ್ಲಿ ಏನ್ ಮಾಡ್ತೀಯ ನೀನು ಕೇಳಿದೆ. ಸರ್ ಬನ್ನಿ ಸರ್ ಅಂತ ಕೈ ಹಿಡಿದು ಎಳ್ಕೊಂಡು ಹೋದ್ರು. ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದ್ರು. ದ ಡಿಪಾರ್ಟ್ಮೆಂಟ್ ವೇರ್ ಹ್ಯಾವ್ ನಾಟ್ ಡನ್ ರಿಸರ್ಚ್, ಐ ನಾಟ್ ಟಾಟ್ ಇನ್ ದಟ್ ಯೂನಿವರ್ಸಿಟಿ. I saw about 25-30 professors sitting there of different nationalities. And this girl ಅಂತ ಕರೀತೇನೆ ಆಕೆ, ನಾನು ಗೊತ್ತಿದ್ದು ಹಾಗೆ ನೋಡಿದ್ದೆ. ಆಕೆ ಹೇಳ್ತಾಳೆ, I told you about my teacher because of whom I am here. He is my teacher. ನನಗೆ ಆಶ್ಚರ್ಯ ಆಗಿತ್ತು. ಆಕೆ ಹೇಳ್ತಾರೆ, ಸರ್ ನೆನಪಿದೆಯಾ ನಿಮಗೆ, ಒಂದು ದಿವಸ ಕಾಲೇಜಲ್ಲಿ ಇವರು ಕಮಿಂಗ್ ಡೌನ್ ದ ಸ್ಟೇರ್ಸ್, ಆರ್ ಸ್ಟ್ಯಾಂಡಿಂಗ್ ದೇರ್, ವೈ ಪ್ರೇಮ ಲುಕಿಂಗ್ ಡಲ್ ಅಂತ ಕೇಳಿದ್ರಿ. ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. Come on, you took me to your chamber and taught me this with small examples, day-to-day examples. I loved chemistry, sir. I did my MSc chemistry, then went to Purdue University and did my PhD. I am now married to a person in San Francisco. I am working here for the last 4 years as a faculty of the department. Is it not a matter of pride? University of California Berkeley ಒಳಗೆ ಫ್ಯಾಕಲ್ಟಿ ಮೆಂಬರ್ ಆಗಿರೋದು ಅಂದ್ರೆ ಸಂದಲ್ಲ ಆಗಿದ್ದಾರೆ. ಅದೇ ಮುಗ್ಧವಾಗಿ ಕೇಳಿದ್ದು, ಯು ರಿಮೆಂಬರ್ ದಟ್ ಸರ್ ಅಂದ್ಲು. ಐ ಡೋಂಟ್ ರಿಮೆಂಬರ್, because I go up and down the staircase 10 times a day, and every time I find a child there. But I am grateful to you, Prema, for one thing. If the 10 minutes I spent with you talking about thermodynamics can bring you to University of California, I can spend my life for a student. Hello. It's simple. ನಮ್ಗೆ ಗೊತ್ತಿರಲ್ಲ, ನಾನು ಆಡದಂತ ಒಂದು ಮಾತು ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡ್ಬೋದು, ಅಥವಾ ಒಂದು ತೀಕ್ಷ್ಣವಾದ ಮಾತು ಮಕ್ಕಳನ್ನ ಕೆಳಗಿಳಿಸ್ಬಿಡ್ಬೋದು. ಅದು ಬಹಳ ಹುಷಾರಾಗಿರ್ಬೇಕು ನಾವು ಮಕ್ಕಳಿಗೆ ಮಾತಾಡ್ಬೇಕಾದ್ರೆ. ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಗುಣ ಎತ್ತಿ ತೋರಿಸುವಂಥದ್ದು, ಇದು ಚೆನ್ನಾಗಿದೆಯೇನು ಮಾಡು ನೀನು ಅಂತ ಹೇಳಿದಾಗ ಅವತ್ತು ಗೊತ್ತಾಗಿರಲ್ಲ ಅವನಿಗೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇರ್ತೀನಿ, ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್. ಯಾವ ಕ್ಷಣದಲ್ಲಿ ಮೌಲ್ಯ ನನ್ನ ಜೀವನದಲ್ಲಿ ಸೇರ್ಕೊಂತೇನೆ ಗೊತ್ತಾಗ್ತಾರೆ 10 ವರ್ಷ ಬೇಕಾಗ್ತದೆ. ಮೇಷ್ಟು ಕ್ಲಾಸಲ್ಲಿ ಚೆನ್ನಾಗಿ ನೀವು ವಿದ್ಯಾರ್ಥಿ ಇದ್ದಾಗ ನೆನ್ಸ್ಕೊಳ್ಳಿ, ಮೇಷ್ಟು ಚೆನ್ನಾಗಿ ಬೈದ್ಬಿಟ್ಟಿರ್ತಾರೆ, ಬುದ್ಧಿಯಲ್ಲ ನೀನು ಕೂತ್ಕೊಳ್ನೆ ಅಂದಿರ್ತಾರೆ. ಆ ಕ್ಷಣ ಬೇಜಾರಾಗ್ಬಿಟ್ಟಿರುತ್ತೆ. ಒಂದು 20 ವರ್ಷ ಆದ್ಮೇಲೆ ಮೇಷ್ಟು ಕರೆಕ್ಟ್ ಆಗಿ ಮಾಡಿದ್ರು ನನಗೆ ಅವತ್ತೇ ನೋಡಿ ನಾನು ತಿಳುವಳಿಕೆ ಬಂದದ್ದು. ಆ ಮೌಲ್ಯ ಬಂತು ಅಂತ ಗೊತ್ತಾಗ್ಬೇಕಾದ್ರೆ 20 ವರ್ಷ ಆಗುತ್ತೆ. ಹಾಗೆ ನಿಮಗೂ ಸಿಗ್ತಾರೆ ವಿದ್ಯಾರ್ಥಿಗಳು, ಬರ್ತಾರೆ ಮುಂದೆ, ಮ್ಯಾಮ್ ನೆನಪಿಗೆ ಯಾವ ಕ್ಲಾಸಲ್ಲಿ ಹೇಳಿದ್ರಿ ನೀವು ಅದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮಿ ಆಸ್ ಅ ಟೀಚರ್. ಮೈ ಜಾಬ್ ಇಸ್ ಟು ಐಡೆಂಟಿಫೈ ವಾಟ್ ಈಸ್ ಇನ್ ದ ಚೈಲ್ಡ್, ಡ್ರಾ ಇಟ್ ಔಟ್. ಎಜುಕೇರ್ ಅಂದ್ರೆ ಟು ಡ್ರಾ ಔಟ್ ಅಂಡ್ ಬ್ರಿಂಗ್ ಇಟ್ ಔಟ್. ಮತ್ತೇನ್ ಪ್ರಶ್ನೆ? 2 ಪ್ರಶ್ನೆಗಳು ನೀವು ಬರೋಕ್ಕಿಂತ ಮುಂಚೆನೆ ನನ್ನ ತಲೆಯಲ್ಲಿತ್ತು, ಅದನ್ನ ನೀವು ಮಾತಾಡ್ತಾನೆ ಉತ್ತರ ಕೊಟ್ಬಿಟ್ಟಿದ್ದೀರಿ. ಈಗ ಇನ್ನೊಂದು ನಮ್ಮ ಪೂರ್ಣಪ್ರ ಮತ್ತೆ ನಮ್ದು ಚಿಂತನೆ ಈಗ ನಡೀತಾ ಇರೋದು ಒಂದು ನಿಮ್ಮ ಹತ್ರ ಹಂಚ್ಕೊಳ್ತೀವಿ, ಅದ್ರ ಮೇಲೆ ನಿಮ್ಮ ಒಂದು ಸಲಹೆಗಳನ್ನ ಸೂಚಿಸ್ಬೇಕು. ಸಾಮಾನ್ಯ ಒಂದು ಪಾಠ ಆಗ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಇಲ್ಲಿರ್ತಾರೆ, ಅನೇಕ ಅವಧಿಗಳಲ್ಲಿ ಬೇರೆ ಬೇರೆ ಪಾಠಗಳಾಗತ್ತೆ, ಅನೇಕ ವಿಚಾರಗಳನ್ನ ಕಲಿತಾರೆ, ಅದು ಸಾಮಾನ್ಯವಾಗಿ ಆಗ್ತಾ ಇರುವಂತದ್ದು. ಇನ್ನು ಕೆಲವು ಕಡೆ ಬೇರೆ ರೀತಿ ಆಗುತ್ತೆ. ಈಗ ಒಂದು ಚಿಂತನೆ ನಡೀತಾ ಇರೋದು ಏನು ಅಂತಂದ್ರೆ, ಒಂದು ಯಾವ್ದಾದ್ರು ವಿಷಯಗಳನ್ನು ತಗೊಂಡು ಅದರಲ್ಲಿ ಒಂದು ಟಾಪಿಕ್ ತಗೊಂಡು ಅದನ್ನ ಅವರು ಎಲ್ಲ ಮಕ್ಕಳು ಅಥವಾ ಒಂದು ರೀಚ್ ಆಗೋರು ದಿವಸಕ್ಕೆ ಒಂದು ಗಣಿತ ಅಂತ ಅನ್ಕೊಂಡ್ರೆ ಇವತ್ತು ಪೂರ್ತಿ ಗಣಿತನೇ ಪಾಠ, ಬೇರೆ ಯಾವುದು ಕೂಡ ಇಲ್ಲ. ಅದನ್ನ ಯಾವುದೇ ಭಾಷೆಯಲ್ಲಿ ಮಾಡ್ಬೋದು, ಕನ್ನಡದಲ್ಲಿ ಮಾಡ್ಬೋದು, ಸಂಸ್ಕೃತದಲ್ಲಿ ಮಾಡ್ಬೋದು, ಭಾಷೆಯ ವಿಷಯ ಅಲ್ಲ, ವಿಷಯ ಗಣಿತ ಅಥವಾ ವಿಷಯ ಸೈನ್ಸ್ ಅಥವಾ ಸೋಷಿಯಲ್, ಹೀಗೆ ಇಟ್ಕೊಂಡು ಒಂದೇ ಟಾಪಿಕ್ ಇಟ್ಕೊಂಡು ಪೂರ್ತಿ ಮುಂದುವರಿಸ್ಕೊಂಡು ಹೋಗೋದು ಅನ್ನೋದು ಒಂದು ಚಿಂತನೆ ನಡೀತಾ ಇದೆ. ಇದರಲ್ಲಿ ಸಾಧಕನೂ ಇದೆ, ಬಾಧಕನೂ ಇದೆ. ಇವು ಒಂದು ಬಾಧಕ ಕಂಡಿರೋದೇನು ಅಂತಂದ್ರೆ, ನಮ್ಮ ಚಿಂತನೆಯಲ್ಲಿ ಬಂದಿದ್ದು ಏನಂತಂದ್ರೆ, ಇವತ್ತೇನೋ ಒಂದು ಗಣಿತ ವಿಷಯ ಕಲಿತಾರೆ, ಅದಾದ್ಮೇಲೆ ನಾಳೆ ಮತ್ತೆ ಇನ್ನೊಂದು ಸೈನ್ಸ್ ಮಾಡ್ತಾರೆ, ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹಿಂದಿನ ಮರೆತು ಬಿಡ್ತಾರಲ್ಲ ಅಂತ. ಅದಕ್ಕೆ ಇದನ್ನು ಬೇಕು, ಆವರ್ತನೆ ಮಾಡೋ ಹಾಗೆ ಮಾಡಬೇಕು ಅನ್ನೋದನ್ನ ಉಪಾಯಗಳನ್ನು ಕಲ್ಕೊಳ್ತಾ ಇದೆ. ಆದ್ರೆ ಈ ಪದ್ಧತಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಗೆ ಇದನ್ನ ತಗೊಂಡು ಹೋಗ್ಬೋದು? ಬಹಳ ಚೆನ್ನಾಗಿದೆ ಕಾನ್ಸೆಪ್ಟ್. ಹಿಂದಿನ ಬಂದ ಅಂಗಡಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೋಮವಾರದಿಂದ ಶನಿವಾರವರೆಗೂ ಏನೇನು ಆಗಬೇಕು, ಯಾವ ವಿಷಯದಲ್ಲಿ ಏನೇನು ಪೋರ್ಷನ್ ಕವರ್ ಮಾಡಬೇಕು ಅಂತಿರುತ್ತೆ. ನೀವು ಅಷ್ಟು ಕವರ್ ಮಾಡಿದ್ರೆ ಸಾಕು, ಒಂದು ವಾರದಲ್ಲಿ ಆಗೋದಿಲ್ಲ. ಬೇಕಾದ್ರೆ ಇಡೀ ದಿವಸ ನೀವು ಗಣಿತ ಮಾಡ್ಕೋಬಹುದು, ಸಂಗೀತನ ಮಾಡ್ಕೋಬಹುದು. ಒಟ್ಟು ವಾರಕ್ಕೆ ಆಗುವಷ್ಟನ್ನು ಓದ್ಕೋಬೇಕು. ಓದೋ ಜವಾಬ್ದಾರಿ ನಿಮ್ದು ಅಂತ ಅದೇ ತಾನೇ ಇರೋದು. ಈಗಾದ್ರೂ ಹಾಗೆ ಈಗ ಹೇಳ್ತಿರೋದು ಇಡೀ ದಿವಸ ಒಂದು ಸಬ್ಜೆಕ್ಟ್ ಮಾಡಿದ್ರೆ ತಪ್ಪೇನಾಗತ್ತೆ ಅಂತ. ತಪ್ಪೇನಾಗ್ಲಿಕ್ಕಿಲ್ಲ. ಇವತ್ತು ಫಿನ್ಲ್ಯಾಂಡ್ ಎಜುಕೇಶನ್ ಅಂತ ಏನ್ ಮಾತಾಡ್ತೀವಿ ಅದೇ ಇರೋದು, ಮತ್ತೊಂದೇನು ಇಲ್ಲ. ಮಕ್ಕಳು ಕೂತಿರ್ತಾರೆ, ನನಗೆ ಗಣಿತ ಕಷ್ಟ, ಗಣಿತ ಮಾಡಿ ಇವತ್ತು ದಿವಸ ಗಣಿತ ಮಾಡಿ ಅಂದ್ರೆ ಒಂದೇ ಕ್ಲಾಸಲ್ಲಿ ಎಲ್ರಿಗೂ ಗಣಿತ ಅಲ್ಲ ಅದು. ಆ ಹುಡುಗ ಗಣಿತ ಕಷ್ಟ, ಗಣಿತ ಓದ್ಕೊತಿರ್ತಾನೆ.
ಇನ್ನೊಬ್ಬ ಸೋಷಿಯಲ್ ಸೈನ್ಸ್ ಓದ್ತಾನೆ, ಇನ್ನೊಬ್ಬರು ಕನ್ನಡ ಓದ್ಕೋತಾನೆ, ಇನ್ನೊಬ್ಬರು ಮ್ಯೂಸಿಕ್ ಕೇಳ್ತಾನೆ. ಅವ್ರವ್ರ ಮಟ್ಟಕ್ಕೆ ಓದ್ಕೊಂಡು ಹೋಗ್ತಾನೆ. ಆದ್ರೆ ವಾರಕ್ಕೆ ಎಷ್ಟಾಗ್ಬೇಕು ಅಂತ ತೀರ್ಮಾನ ಆಗಿರುತ್ತೆ. ಗೊತ್ತಾಯ್ತಲ್ಲ? ಅವ್ರು ಹೇಳೋ ಪ್ರಶ್ನೆ ಏನಂದ್ರೆ, ನಾ ಸೋಮವಾರ ದಿವಸ ಗಣಿತ ಮಾಡಿದೆ, ಮತ್ತೆ ಮುಂದಿನ ಸೋಮವಾರ ಬರುವ ಹೊತ್ತಿಗೆ ನನಗೆ ಹಿಂದಿನ ಮರ್ತು ಹೋಗಿದೆ. ಅದು ಬೇರೆ ಬೇರೆ ಲೇಯರ್ಸ್ ಬಂತಲ್ಲ, ಈ ಪದರಗಳು ಬಂದ ಮೇಲೆ ಹಳೆ ಪದ್ರ ಮರ್ತು ಹೋಗುತ್ತೇನೋ ಅಂತ. ಅದಾಗತ್ತೆ. ಯಾವಾಗ ಆಗತ್ತೆ ಅಂತ ತಿಳ್ಕೊಂಡಿದ್ದೀರಿ? ಒಂದೇ ಸಲ ಎಲ್ಲವನ್ನೂ ನುಂಗೋಕ್ ಹೋದಾಗ ಆಗುತ್ತೆ. ಒಂದು ಕಾನ್ಸೆಪ್ಟ್ ಇದೆ ಮನಃಶಾಸ್ತ್ರದಲ್ಲಿ ಬರುವಂತಹದ್ದು. ಮನಸ್ಸು ಯಾವತ್ತೂ ಯಾವುದೇ ವಿಷಯವನ್ನು 45 ನಿಮಿಷಕ್ಕೆ ಹೆಚ್ಚಿಗೆ ಹಿಡ್ಕೊಳ್ಳಲ್ಲ. ಹಿಡಿಸ್ಕೊಟ್ಟು ಓದ್ಬೋದು, ನಾನು ತೊಂದರೆ ಇಲ್ಲ, ಅದು ಹಿಡ್ಕೊಳ್ಳಲ್ಲ ಮನಸ್ಸು. ಈ ನೆಲ ಒರೆಸುವಂತ ಸ್ಪಂಜ್ ಬಟ್ಟೆ ಇರುತ್ತಲ್ಲ, ನೋಡಿದ್ದೀರಿ ನೀವು? ಹಸಿ ಆದ್ಮೇಲೆ ಒಂದು ಒರೆಸಲ್ಲ, ಹಿಡ್ಕೊಳ್ಳಲ್ಲ ನೀರು, ಹೋಗಿ ಹಿಂಡಿ ಬರ್ಬೇಕು ಅದನ್ನ, ಆಮೇಲೆ ಬರುತ್ತೆ. ಹಾಗೆ ಮನಸ್ಸು ಕೂಡ 45 ನಿಮಿಷ ಆದ್ಮೇಲೆ ಎಷ್ಟೇ ಆಸಕ್ತಿ ಇದೆ ಅಂದ್ರೂ ಕೂಡ, ನಾವು ನೋಡ್ತೀವಲ್ಲ, ನೀವು ಸಿನಿಮಾ ನೋಡ್ತೀವಿ 3-3 ತಾಸು ಅಂತ ಹೇಳ್ತೀವಿ. ಆಕ್ಚುಲಿ ನಿಲ್ಸಪ್ಪ, ಗ್ಯಾಪ್ ಕೊಡಿಸುತ್ತೆ ಅನ್ಸುತ್ತೆ. ಒಂದೇ ಸಲ ನೋಡಿದ್ರೆ ಕೆಲವು ಸಣ್ಣ ಸಣ್ಣ ವಿಷಯಗಳು ಮರೆತು ಹೋಗ್ಬಿಡ್ತಾರೆ. ಪಾಠ ಅನ್ನುವಂಥದ್ದು ನೋಡೋದಲ್ಲ, ಕೇಳೋದಲ್ಲ, ಅರ್ಥ ಮಾಡ್ಕೊಳ್ಳುವಂಥದ್ದು. ಪ್ರತಿಯೊಂದು ನುವಾನ್ಸಸ್ ಕೂಡ ಗೊತ್ತಾಗುತ್ತೆ ನನಗೆ ಟಾಪಿಕ್ ಇರುವಂಥದ್ದು. ಅದಕ್ಕೆ 45 ನಿಮಿಷ ಕೊಟ್ಟು ಗ್ಯಾಪ್ ಕೊಡಬೇಕು ಅಂತ ಹೇಳ್ತಾರೆ. ನೀವು ಓದ್ಬೇಕಾದ್ರೂ ಕೂಡ ಅಭ್ಯಾಸ ಮಾಡೋದು ಹೇಗೆ? ಮಕ್ಕಳು ನೆನಪಿರಲ್ಲ ಅಂತ, ಮರ್ತು ಹೋಗುತ್ತೆ ಓದಿದ್ದು ಅಂತ. ನೆನಪಿಟ್ಕೊಳ್ಳೋ ಒಂದು ಟೆಕ್ನಿಕಲ್. ದೇ ಸೇ ಡೋಂಟ್ ರೀಡ್ ಮೋರ್ ದನ್ 45 minutes at any time. ರೀಡ್ ಫಾರ್ 40. ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ಕ್ಲಾಸ್ ಪೀರಿಯಡ್ ಅನ್ನು 45 minutes ಮಾಡಿದ ಉದ್ದೇಶ. ಈಗ 45 minutes ಇಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕದು. ಈಗ 6 ನಿಮಿಷ ಆಗಿದೆ. ಮೊದಲು ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತಾ ಇದ್ವಿ ಮಕ್ಕಳಿಗೆ, 45 minutes ಅಂತ. ಈಗ International Psychiatric Society has published a paper which says, in today's world, attention span of children is only 6 minutes. ಪೀರಿಯಡ್ 6 ನಿಮಿಷ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೇನ್ ಮಾಡ್ಬೇಕು ನಾವು? ಆ 45 ನಿಮಿಷ ಓದ್ತಾರೆ. ಓದಿ ಸ್ಟಡಿ ಹ್ಯಾಬಿಟ್ಸ್ ಅಂತ ಕಲಿಸ್ತೀವಿ ನಾವು. 45 ನಿಮಿಷ ಓದಿ ಪುಸ್ತಕ ಮುಚ್ಚಬೇಕು, ಏನು ಓದಿದೆ ಅಂತ ಡಿಕ್ಯಾಪ್ ಮಾಡ್ಕೋಬೇಕು, ಬರೀಬೇಕು. ಬರದ್ಮೇಲೆ ಅರ್ಥ ಇನ್ನೊಬ್ರಿಗೆ ಹೇಳ್ಬೇಕಲ್ಲ, ಹೇಳ್ದಾಗ ಉಳ್ಕೊಳ್ಳುತ್ತೆ ಅಂತ. ಅಂದ್ರೆ ಯಾವುದೇ ಒಂದು ವಸ್ತು ಗಟ್ಟಿ ಆಗ್ಬೇಕಾದ್ರೆ ಅದನ್ನ ಅವಕಾಶ ಕೊಡ್ಬೇಕಾಗುತ್ತೆ. ಈ ನೆಲ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ ನೋಡಿದ್ದೀರಲ್ಲ ನೀವು? ಜಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಕುಟ್ಟುತ್ತಾರೆ, ಚೆನ್ನಾಗಿ ಕುಟ್ಟುತ್ತಾರೆ. ಎಷ್ಟು ಚೆನ್ನಾಗಿ ದುಮ್ಸ್ ಹೊಡೆದು ಅಂತಾರೆ ಇಲ್ಲೆಲ್ಲ. ಎಷ್ಟು ಗಟ್ಟಿ ಕುಟ್ತೀರೋ ಅಷ್ಟು ಫ್ಲೋರಿಂಗ್ ಚೆನ್ನಾಗಿ ಆಗುತ್ತೆ, ಕ್ರ್ಯಾಕ್ ಬರೋದು. ಗಟ್ಟಿ ಕುಟ್ಟದೆ ಹೋದ್ರೆ ಕ್ರ್ಯಾಕ್ ಬರುತ್ತೆ. ನಮ್ಮ ಮನಸ್ಸಲ್ಲಿ ಕೂಡ ಹಾಗೇನೆ. ಇಡೀ ದಿವಸ ಓದೋದು ಏನೂ ತಪ್ಪಿಲ್ಲ, ಆದ್ರೆ ಉಳಿಸ್ಕೊಳ್ಳೋದು ಕಷ್ಟ. ಓದಿದ ಖುಷಿಯಲ್ಲಿ ಓದ್ಬಿಡ್ತೀವಿ ಬಡ. ಆಮೇಲೆ ಮತ್ತೊಂದ್ಸಲ ಬಂದಾಗ ಅದು ಮರ್ತು ಹೋಯ್ತು ನೋಡಿ ಅದು ಅಂತ ಅನ್ಸುತ್ತೆ. ಅದಕ್ಕೆ ಲೇಯರ್ ನಾವು ಬಹುಶಃ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನೋಡಿರ್ಬೇಕು. ನಾವು ಗೋಡೆ ಕಟ್ಟಬೇಕಾದ್ರೆ ಒಂದೇ ದಿವಸ ಕಟ್ಟಿಬಿಡಲ್ಲ. ಮೇಲೆ ಅವರು 2.5 ಅಡಿ ಕಟ್ತಾರೆ, ಒಂದು ಕಾಂಕ್ರೀಟ್ ಬೆಡ್ ಹಾಕ್ತಾರೆ, ಅದ್ರ ಮೇಲೆ ಬಿಡ್ತಾರೆ, ಅವ್ರು ಮುಟ್ಟೋದೇ ಇಲ್ಲ, ಎಲ್ಲಾ ಕಡೆ ಹಾಕೊಂತಾರೆ. ನೆಕ್ಸ್ಟ್ ಡೇ ಮತ್ತೆ ಏರ್ಸೋಕ್ ಶುರು ಮಾಡ್ತಾರೆ. ಹಾಗೆ ಈ ಸ್ತರಗಳು ಅಂತ ಹೇಳ್ತೀವಿ ನಾವು, ಸ್ತರಗಳಲ್ಲಿ ಹಾಕಬೇಕಾದ್ರೆ ದೆನ್ ಇಟ್ ಬಿಕಮ್ಸ್ ಮೋರ್ ಮೀನಿಂಗ್ಫುಲ್. ಈಗ ಕೆಲವರು ಹೇಳ್ತಾರೆ, ರಾತ್ರಿ ಎಲ್ಲ ಕೂತು ಓದ್ಬಿಟ್ಟೆ ನಾನು, 9 ಬೆಳಗ್ಗೆ 3 ಗಂಟೆವರೆಗೂ ಓದಿದೆ. ನಂತರ ಪವರ್ ವೇಸ್ಟ್, ಎಲೆಕ್ಟ್ರಿಕ್ ಪವರ್ ವೇಸ್ಟ್. ಏನು ಉಳಿಯಲ್ಲ ನಿಮ್ಗೆ ಅನ್ಸುತ್ತೆ. ಅವತ್ತು ಉಳ್ದಂಗೆ ಅನ್ಸುತ್ತೆ, ಒಂದು 6 ತಿಂಗಳು ಬಿಟ್ಟು ನೋಡಿ ಓದಿದ್ದೆ ನೆನಪಿರಲ್ಲ. ಆದ್ರೆ ಅದನ್ನ ಸ್ತರವಾಗಿ ಹಾಕೊಂಡು ಹೋದಾಗ ಅದಷ್ಟು ಉಳ್ಕೊಳ್ತದೆ. ನನ್ನ ಅಭಿಪ್ರಾಯ, ಪರ್ಸನಲ್ ಅಭಿಪ್ರಾಯ. ಓದಿದ ತಪ್ಪೇನಿಲ್ಲ, ಆದ್ರೆ ಅದು ಉಳಿಸ್ಕೊಳ್ಳೋ ಶಕ್ತಿ ಬೇಕು. ಇಡೀ ದಿವಸ ಓದಿದ್ದೀನಿ, ಎಲ್ಲ ಮಕ್ಕಳು ಹಂಗೆ ಇಟ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಆದ್ರಿಂದ ನನ್ನ ಪ್ರಕಾರ ಹೇಳೋದಾದ್ರೆ, ಒಂದು ವಿಷಯವನ್ನು ಓದಿ ಗಟ್ಟಿ ಮಾಡಿ, ನಡು ಒಂದು ಸಣ್ಣ ಗ್ಯಾಪ್ ಕೊಡಿ, ಬೇರೆ ಯಾವ್ದೇ ಕೊಡಿ. ನಾನು ಯಾವಾಗಲೂ ಲ್ಯಾಂಗ್ವೇಜ್ ಕ್ಲಾಸಸ್ ಕಮ್ ಎಸ್ ದ ರಿಲೀಫ್. ಲ್ಯಾಂಗ್ವೇಜ್, ಮ್ಯೂಸಿಕ್, ಆರ್ಟ್, ಡಾನ್ಸ್ ಕ್ಲಾಸಸ್ ಓದಿ ಕಮ್ ಎಸ್ ದ ರಿಲೀಫ್ ಫಾರ್ ಯು. ಒಂಥರ ರಿಲೀಫ್ ಕೊಡ್ತದೆ ನಿಮ್ಗೆ. ಮತ್ತೆ ಹೊಸದು ತಯಾರು ಮಾಡೋಕ್ಕಾಗತ್ತೆ. ಬಟ್ಟೆ ಹಿಂಡ್ಕೊಂಡ್ ಬಂದ ಹಾಗೆ ಅದು ಮತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಇದನ್ನ ತರತರವಾಗಿ ಹೇರ್ಕೊಂಡು ಹೋಗೋದು ಒಳ್ಳೆಯದು, ಒಂದೇ ಸಲ ಓದೋದಕ್ಕಿಂತ. ನಾನು ನನ್ನ ಮನೇಲಿ ಒಂದು ಸಣ್ಣ ಪ್ರಯೋಗ ಮಾಡಿದೆ. ನಮ್ಮ ಮನೇಲಿ ಒಂದು ಗಿನಿ ಪಿಗ್ ಇದೆ. ಗಿನಿ ಪಿಗ್ ಅಂದ್ರೆ ಹೇಳಿ, ಪ್ರಯೋಗಕ್ಕೆ ಬಳಸುವಂತ ಒಂದು ಪ್ರಾಣಿ. ನಮ್ಮ ಮನೇಲಿ ಒಂದು ಗಿನಿ ಪಿಗ್ ಇದೆ, ನನ್ನ ಮೊಮ್ಮಗಳು. ನಾನು ಎಲ್ಲ ಪ್ರಯೋಗಕ್ಕೂ ಮೊದಲೇ ಪಾಪ ಬಲಿಪಶು ಅದೇ, ಒಳ್ಳೆ ಬಲಿಪಶು, ಚೆನ್ನಾಗಿ ಬಳಸ್ಕೊಂಡಿದ್ದೇನೆ. ಆಕೆಗೆ ಇರೋದು 7ನೇ ಕ್ಲಾಸಲ್ಲಿ ಇದ್ದಾಳೆ. 5ನೇ ಕ್ಲಾಸಲ್ಲಿ ಇದ್ದಾಗ ಆಕೆ ಸ್ವಲ್ಪ ಹುಚ್ಚು ಬಂತು. ಕಾಂಪಿಟೇಷನ್ ಕಳಿಸಿದ್ರೆ, ಅದು ಸೈನ್ಸ್ ಕ್ವಿಜ್ ಕಾಂಪಿಟೇಷನ್ ಅಂತ ಸ್ಕೂಲಿಂದ. ಶಿ ವೆಂಟ್ ಟು ದ ನ್ಯಾಷನಲ್ ಲೆವೆಲ್. ಆಕೆ ಕೋಡ್ ಬಂದ್ಬಿಡ್ತು, ನಾನು ಸೈನ್ಸ್ ಚೆನ್ನಾಗಿ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲ ಅಂತ ತೋರಿಸ್ಬೇಕಾಗಿತ್ತು ನನಗೆ. ಕೆಮಿಸ್ಟ್ರಿ ಹೇಳ್ಕೊಡು ನನಗೆ, ಹೇಳ್ತೀನಿ ಬಾ ಅಂತ ಶುರು ಮಾಡಿದ್ವಿ. ನಂಬಲಿಕ್ಕಿಲ್ಲ, ಐ ಟುಕ್ 4 months ಟು ಡೂ ದಟ್. ಗಿವ್ ಮಿ ಎನಿ ಚೈಲ್ಡ್ ಐ ಡೂ ದಟ್. ನಾಟ್ ನನ್ನ ಮೊಮ್ಮಗಳು ಬುದ್ಧಿವಂತೆ ಅಂತ ಹೇಳ್ತಾ ಇಲ್ಲ. ಗಿವ್ ಮಿ ಎನಿ ಚೈಲ್ಡ್ ಆಫ್ ದಟ್ ಏಜ್ ಐ ಕ್ಯಾನ್ ಡೂ ದಟ್.
4 ತಿಂಗಳಲ್ಲಿ ಆಕೆ ಬರೀ ಭಾನುವಾರ ಮಾತ್ರ ಕ್ಲಾಸ್, ಬಹಳ ಆದ್ರೆ ಶನಿವಾರ ಒಂದು ದಿವಸ ನಾನು ಫ್ರೀ ಇದ್ದಾಗ ಒಂದೂವರೆ ತಾಸು ಕೆಮಿಸ್ಟ್ರಿ ಹೇಳ್ಕೊಂಡು ಹೋದೆ. ಅಟಾಮಿಕ್ ಸ್ಟ್ರಕ್ಚರ್ ಕಲಿಸು ಅಂತ ಶುರು ಮಾಡಿದ್ದೆ. ನೀವು ನಂಬಲಿಕ್ಕಿಲ್ಲ, ನಾನು ಹೇಳಿದ್ರೆ ಎಕ್ಸಾಗ್ರೇಷನ್ ಅನಿಸ್ಬೋದು. ಹೇಳಿಸ್ಕೊಂಡು ಹೋಗಿ ಪುಷ್ ಮಾಡಿದೆ. ಎಲ್ತಂಕ ಹೋಗ್ತಾಳೆ ನೋಡೋಣ ಅಂತ ಶುರು ಮಾಡಿದ್ದು. ಇವತ್ತು ಶಿ ಇಸ್ ಬೆಟರ್ ದನ್ ಎ ಸೆಕೆಂಡ್ PUC ಸ್ಟೂಡೆಂಟ್ ಇನ್ ಕೆಮಿಸ್ಟ್ರಿ. ಜಸ್ಟ್ ಅಟಾಮಿಕ್ ನಂಬರ್ ಕೊಟ್ರೆ ಶಿ ವಿಲ್ ರೈಟ್ ದಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ SPDF ಆರ್ಬಿಟಲ್ಸ್ ಅಲ್ಲಿ ಬರೋದು, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ, ಡೈಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಅದ್ರ ಪ್ರಾಪರ್ಟೀಸ್ ಕೂಡ ಹೇಳ್ತಾರೆ. ಇದು ಯಾಕೆ ಬಂತು? ಒಂದೇ ಸಲ ಹೇಳಿದ್ರೆ ಬರಲ್ಲ. ಈಗ ಎಷ್ಟೋ ಸಲ ಬರ್ತದೆ ಆಕೆಗೆ. ಅಲ್ವೋ ಪ್ರಿನ್ಸಿಪಲ್ ಹೇಳಿದಾಗ, ಅಜ್ಜ ಅದು ಯಾವ್ದೋ ಹೇಳಿದಲ್ಲ ನೀನು, ಏನೋ ಹೇಳ್ಕೊಡೋದನ್ನ ಅಂತ. ಅಂದ್ರೆ ಯಾವತ್ತು ಜಾಸ್ತಿ ಹೇಳ್ಕೊಟ್ಟೋ ಅದು ಅಷ್ಟಕ್ಕಷ್ಟೇ ಉಳ್ಕೊಂಡಿದೆ, ಮತ್ತೆ ವಾಪಸ್ ಬರ್ತಾರೆ. ಅದರಿಂದ ಗಟ್ಟಿ ಮಾಡೋದನ್ನು ಮಾಡ್ಕೋಬೇಕು ನಾವು ಆದಷ್ಟು. ಇಟ್ಸ್ ಬೆಟರ್ ವೇ ಆಫ್ ಲರ್ನಿಂಗ್. ಎಸ್ ಮ್ಯಾಮ್. ಗೀತಾರ್ತಿ, ನಮ್ಗೆಲ್ರಿಗೂ ಗುರು ಶಿಷ್ಯರ ಸಂಬಂಧ ಹಾಗೆ ಅನುಭವ ಎಲ್ಲ ಗೊತ್ತು. ಈಗಿನ ಮಕ್ಕಳಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಆ ಮಗು ಕೊನೆವರೆಗೂ ನೆನ್ಪಿಟ್ಕೊಳ್ಬೇಕು ಅನ್ನೋದಾದ್ರೆ ನಾವು ಆ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅಂತ? ಬೆಳೆಸ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಗುರು ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದೆ. ಕೂತಾಗ ನನ್ನ ನಡವಳಿಕೆಯಲ್ಲಿ ಕಸರು ಕಾಣಿಸ್ಬಾರ್ದು ಮಗು. ನಾನು ಮನುಷ್ಯ, ದೇವರಲ್ಲ. ಆದ್ರೆ ಮಕ್ಕಳಿಗೆ ಗೊತ್ತಾಗ್ಬೇಕು ಒಳ್ಳೆ ಮನುಷ್ಯರು ದೇವರು. ಅದು ಆಗೋಕ್ ಸಾಧ್ಯ ಇದೆ ನಮ್ಮ ಕಡೆಯಿಂದ. ಅದು ಹೇಗೆ ಬರುತ್ತೆ ಗೊತ್ತಾ? ಇದೆಲ್ಲ ಶುರು ಆಗೋದು ನಮ್ಮ ಭಗವದ್ಗೀತೆ ಆಯ್ತಲ್ಲ, ಧ್ಯಾಯತೋ ವಿಷಯ ಪುಂಸ ಸಂಗಷ್ಟೇ ಶುಭಜಾಯತೆ. ಅಲ್ಲಿಂದಾನೇ ಶುರು. ನಾವು ಯಾವ್ದ್ರನ್ನ ಧ್ಯಾನ ಮಾಡ್ತೀವಿ, ಯಾವ್ದು ವಿಚಾರ ಮಾಡ್ತೀವಿ ಅಂತ. ಆದಷ್ಟು ಮಟ್ಟಿಗೆ ನಾವು ಶಿಕ್ಷಕರು ನಾವೆಲ್ಲ ಸಂಸಾರ ಜಂಜಡದಲ್ಲಿ ಇದ್ದೀವಿ. ನಾವೇನು ಸಂಸಾರ ಬಿಟ್ಟು ವಾನಪ್ರಸ್ಥಾಶ್ರಮದಲ್ಲಿ ಇಲ್ಲ. ಆದ್ರೆ ಕೂಡ ಅದ್ರೊಳಗೆ ಆದಷ್ಟು ಮಟ್ಟಿಗೆ ನಾನು ಧನಾತ್ಮಕವಾಗಿ ಚಿಂತೆ ಮಾಡ್ತಾ ಇದ್ದೆ. ಥಿಂಕ್ ಪಾಸಿಟಿವ್ ಅಬೌಟ್ ಪೀಪಲ್, ನೆವರ್ ಟಾಕ್ ನೆಗೆಟಿವ್ ಅಬೌಟ್ ಪೀಪಲ್. ಅಂತವ್ರೊಬ್ರು ನೋಡಿದ್ದಪ್ಪ ಜೀವನದಲ್ಲಿ ನಾನು ಅಂತ. ನೀವು ನೋಡಿದ್ದೀರ ಗೊತ್ತಿಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಅಂತ ಇದ್ರು, ಇತ್ತೀಚೆಗೆ ತೀರ್ಕೊಂಡ್ರು. ಸುಮಾರು 28 ವರ್ಷ ಅವ್ರ ಜೊತೆ ಒಡನಾಟ ಮಾಡಿ, ಅಷ್ಟು ವರ್ಷ ಅವ್ರ ಜೊತೆಗಿದ್ರು. ಒಂದೇ ಒಂದು ಸಲ ಯಾರ ಬಗ್ಗೆ ನೆಗೆಟಿವ್ ಮಾತಾಡಿದ್ ನಾನು ಕೇಳಲಿಲ್ಲ, ಕೇಳೋದೇ ಇಲ್ಲ. ಅವ್ರ ಶಿಷ್ಯರು ತಮಾಷೆ ಮಾಡೋರು ಅವ್ರ ಬಗ್ಗೆ. ನಮ್ಮ ಗುರುಗಳು ಯಾರನ್ನೂ ಬೈಯಲ್ಲ ಸರ್. ಒಂದ್ಸಲ ಕಳ್ಳತನ ಆಗ್ಬಿಡ್ತು ಬಿಜಾಪುರ ಜ್ಞಾನ ಯೋಗಾಶ್ರಮದಲ್ಲಿ. ಸನ್ಯಾಸಿ ಶಿಷ್ಯರೆಲ್ಲ ಮಲ್ಕೊಂಡಿದ್ದಾರೆ, ಅವ್ರ ಶಿಷ್ಯರೆಲ್ಲ ಮಲ್ಕೊಂಡಿದ್ದಾರೆ. ಅವ್ನ್ ಬೀಗ ತೆಗೆದು ಒಳಗಿಂದ ಏನೋ ಸ್ವಲ್ಪ ಸಾಮಾನು ತಗೊಂಡು ಹೋಗಿರ್ಬೇಕು. ಇವ್ರೆಲ್ಲ ಕೂಗಾಡ ಕೂತ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಗುರುಗಳೇ ಅರೆಸ್ಟ್ ಮಾಡಿಸ್ಬೇಕು, ಹಿಡಿದು ನಡ್ಕೊಂಡ್ ಬರ್ಬೇಕು ಅಂತ ಜೋರಾಗಿ ಮಾಡ್ತಿದ್ರಂತೆ. ಗುರುಗಳು ಏನ್ ಮಾಡಿದ್ರು ಅಂತ ಶಿಷ್ಯರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಸಿದ್ದೇಶ್ ಅವ್ರು ಹೇಳಿದಂತೆ, ಬೈಬೇಡ್ರಿ ಅವನ್ನ, ಎಷ್ಟು ಬುದ್ಧಿವಂತ ನೋಡಿ ಅವನು, ಕಳ್ಳ. ನಿಮ್ಗೆ ಗೊತ್ತಾಗದ ಹಾಗೆ ಸಪ್ಪಳ ಆಗ್ಲಾರ್ದಂಗೆ ಲಾಕ್ ತೆಗಿಬೇಕಾದ್ರೆ ಎಷ್ಟು ಪರಿಶ್ರಮ ಮಾಡಿರ್ಬೇಕು ಅವನು. ದೊಡ್ಡ ಹೆಂಗಿದೆ ಅಂತ ನೀವು ತೆಗಿಯಕ್ ಹೋಗಿ ಬರುತ್ತಾ? ಲಾಕ್ ತೆಗಿಕೆ ಬರಲ್ಲ. ಅವ್ನು ಎಷ್ಟು ಲಾಕ್ ತೆಗೆದಿರ್ಬೇಕಂತ ಪರಿಶ್ರಮ ಮಾಡಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಮತ್ತೆ ನೀವು ಮಲ್ಕೊಂಡವ್ರಿಗೆ ಎಚ್ಚರ ಆಗ್ಲಾರ್ದಂಗೆ ನಿಮ್ಮನ್ನ ದಾಟ್ಕೊಂಡು ಹೋಗಿ ತಗೊಂಡು ಹೋಗ್ತಾನೆ ಅಂದ್ರೆ ಹೇಗೆ ಪ್ರಾಕ್ಟೀಸ್ ಮಾಡಿರ್ಬೇಕು, ಬೇಕಿನ ಹೇಗೆ ನಡೆಯಬೇಕು ಅವನು. ಅದಕ್ಕೂ ಹೊಗಳೋದೇ. ಯಾರೂ ದೋಷ ಕಂಡು ಹಿಡಿಯಲಿಲ್ಲ. ಅದು ಹಾಗೆ ಅವ್ರ ಸ್ವಭಾವ ಹೇಗಾಯ್ತು ಅಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಈಸ್ ಅನ್ ಎಪಿಟಾಮ್ ಆಫ್ ಪಾಸಿಟಿವಿಟಿ. ಯಾರೇ ಅವ್ರ ಜೊತೆಗಿದ್ರು, ಇನ್ನೊಂದು ಹೇಳ್ತೀನಿ, ಅವ್ರ ಜೊತೆ ಕೂತ್ರು ಕೂಡ ನಿಮ್ ತಲೆ ಕೂಡ ನೆಗೆಟಿವಿಟಿ ಬರುತ್ತೆ. ನಾನು ನೋಡಿದ್ದೇನೆ ಅದನ್ನ. ಒಂದ್ಸಲ ಬಹಳ ಕಷ್ಟ ಪ್ರಸಂಗ ಬಂತು. ನಾನು ಹೋದಾಗ ಅವ್ರು ಕರೆದು ಬಿಡೋರು, ನಾಳೆ ನಿಮ್ದೆ ಅಂದ್ಬಿಡೋರು, ನನ್ನ ಲೆಕ್ಚರ್ ನಂದೆ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೊಡೋರು. ಮತ್ತೆ ವಾಕಿಂಗ್ ಹೋಗೋಣ ಬನ್ನಿ ಅನ್ನೋದು ಸಾಯಂಕಾಲ ಅಂದ್ಬಿಡೋರು. ವಾಕಿಂಗ್ ಹೋಗೋದು, ಮಾತಿಲ್ಲ ಕತೆ ಇಲ್ಲ, ಒಂದು ತಾಸು ಹಿಂಗ್ ನಡ್ಕೊಂಡು ಹೋಗೋದೇ ಹೋಗಿ ಯಾವುದೋ ಒಂದು ಪ್ರಶ್ನೆ ಕೇಳೋರು. ಮುಗಿಸ್ಕೊಂಡ್ ಬಂದ್ವಿ. ಒಂದು 100 ಜನ ಸೇರಿದ್ರು. ಅವ್ರ ಭಕ್ತರು 6 ಜನ ಇದ್ದಾರೆ, ನಡೆದಾಡೋ ದೇವರು ಅಂತ ಕರೀತಾರೆ. 106 ಜನ ಬಂದ್ರು. ಅದರಲ್ಲೊಬ್ರು ಸೆಮಿ ಪಾಲಿಟಿಷಿಯನ್ ಒಂದಿದ್ರು, ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಚಪ್ಪಲಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಸ್ಪೈರಿಂಗ್ ಪಾಲಿಟಿಷಿಯನ್. ಆತ ಬಂದ್ಬಿಟ್ಟು, ಏನ್ ಗುರುಗಳೇ ಇವೇನ್ ಹೇಳೇ ಇಲ್ಲ ಅಂದ. ಆ ಮಗುನ ಸ್ಟೈಲ್ ನೋಡಿದಾಗ ಉದ್ದಟ ಇದ್ದಾನೆ ಅಂತ ಅನ್ಸುತ್ತೆ, ಒರಟ ಇದ್ದಾನೆ ಅನ್ಸುತ್ತೆ, ಸರಿ ಇಲ್ಲ ಅಂತ ಅನ್ಸುತ್ತೆ. ಮನಸ್ಸು ಶುರು ಆಗ್ಬಿಡುತ್ತೆ ವರ್ಕ್ ಮಾಡೋದಕ್ಕೆ. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕಲ್ಪನೆ ಮಾಡ್ಕೊಂಡು ಯಾವುದೋ ಮದುವೆಗೆ ಹೋಗಿದ್ದೀನಿ ನಾನು, ದೊಡ್ಡ ಮದುವೆ. ಕೂತಿದ್ದೇನೆ ಸೋಫಾದ ಮೇಲೆ, ನನ್ನ ಪಕ್ಕದ ಯಾರೋ ಕೂತಿದ್ದಾರೆ. ಯಾರೋ ಒಬ್ರು ಬಂದ್ರು ಒಳಗಡೆ. ಪಕ್ಕದಲ್ಲಿ ಕೂತ ಸುಮ್ಮನೆ ಕೊಡಲ್ಲ ಅವ್ರು. ಬಂದ ನೋಡಿ ಸರ್ ಅವನು ಅಂದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರು ಅವರು? ನಿಮಗೆ ಗೊತ್ತಿಲ್ವಾ? ಪರಮ ಚಂಡಾಲ ಸರ್ ಅವನು, ಏನೇನ್ ಮೋಸ ಮಾಡಿದ ಗೊತ್ತಾ? 3 ತಿಂಗಳು ಒಳಗಿದ್ದ, ಈ ಹೊರಗೆ ಬಂದಿದ್ದಾನೆ ಇಂತೆಲ್ಲ ಹೇಳಿದ್ರು.
ಅಲ್ಲ, ಅವ್ರ ಪರಿಚಯ ಇಲ್ಲೇ ನನಗೆ. ಮುಂದೆ ನಾನು ಅವ್ರನ್ನ ಭೇಟಿ ಆದ, ಎದುರ ಬದ್ರ ಬಂದು ಭೇಟಿ ಆದಾಗ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ಮಾತಾಡೋದು ಒಂದು ಲಫಂಗ ಅಂತ ನಾನು ಮಾತಾಡ್ತೀನಿ. ಆದಷ್ಟು ಬೇಗ ಅವ್ರಿಗೆ ತಪ್ಸ್ಕೊಂಡು ಹೋಗ್ಬಿಡ್ಬೇಕು. ಆತ ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದಾನೆ ನನ್ನ, ಯಾಕೆ ನನ್ನ ಮನಸ್ಸು ಕೂತ್ಕೊಂಡ್ಬಿಟ್ಟಿದೆಯಲ್ಲ. ಇನ್ನೊಂದು ಎಕ್ಸಾಂಪಲ್ ನಾನು ಬರ್ತಿದ್ದೆ. ನಾನು ಆಫೀಸಲ್ಲಿ ಕೂತಿದ್ದೀನಿ, ನನ್ನ ಕಲೀಗೊಬ್ಬರು ಬರ್ತಾರೆ. ಸರ್ ನಾಳೆ ಬೆಳಿಗ್ಗೆ ಫ್ರೀ ಇದೀರಾ ಸರ್ 11 ಗಂಟೆಗೆ? ಯಾಕೆ ಹೇಳಿದ್ದೀನಿ? ಸರ್ ನಮ್ಮ ಊರಿಂದ ಬರ್ತಾ ಇದ್ದಾರೆ ಸರ್. ಇದು ಯಾಕೆ ಹೇಳ್ತೀವಿ? ಟೀಚರ್ಗೆ ಇರ್ಬೇಕಾಗುತ್ತೆ. ನಮ್ಮ ಊರಿಂದ ಬರ್ತಾರೆ ಸರ್, ಹಿರಿಯರು, ದೊಡ್ಡ ಸಾಧಕರು ಸರ್. ಅವರು ನಿಮ್ಮನ್ನು ನೋಡ್ಬೇಕಂತಾರೆ, ಕರ್ಕೊಂಬರ್ಲ ನಾಳೆ? ಕರ್ಕೊಂಬನ್ನಿ, ಪರವಾಗಿಲ್ಲ, 5 ನಿಮಿಷ ಅಷ್ಟೇ ಸರ್, ಬನ್ನಿ. 3 ದಿವಸ ನನ್ನ ಸೆಕ್ರೆಟರಿ ಫೋನ್ ಮಾಡಿ, ಸರ್ ಅವ್ರು ಬಂದಿದ್ದಾರೆ ನಿಮ್ಗೆ ಭೇಟಿ ಆಗೋದಕ್ಕೆ. ನಾನು ಏನ್ ಮಾಡಿದೆ? ಕುರ್ಚಿಯಲ್ಲಿ ಕೂಡ್ಲಿಲ್ಲ, ಎದ್ದು ಬಾಗಿಲವರೆಗೂ ಹೋದೆ. ಯಾಕೆ ಹೇಳಿದ್ರಲ್ಲ, ದೊಡ್ಡವರು, ಸಾಧನೆ ಮಾಡಿದವರು ಅಂತ. ಬಹಳ ನಮಸ್ಕಾರ ಮಾಡಿದೆ, ಕರ್ಕೊಂಬಂದೆ, ಕೂಡ್ಸ್ಕೊಂಡೆ, ಕಾಫಿ ಕೊಟ್ಟೆ. ಬರೀ 5 ನಿಮಿಷ ಅಲ್ಲ, ಅರ್ಧ ಗಂಟೆ ಮಾತಾಡಿದೆ ಅವ್ರ ಹತ್ರ. ಮತ್ತೆ ಬಾಗಿಲು ತನಕ ಹೋಗಿ ಕಳಿಸ್ಬಂದೆ, ಮುಗಿತು. ಮುಂದಿನ ವಾರ ಇನ್ನೊಬ್ರು ಬಂದು ನಮ್ಮ ಕಲೀಗು, ಸರ್ ನಾಳೆ ಸ್ವಲ್ಪ ಫ್ರೀ ಇದೀರಾ ಯಾವಾಗಾದ್ರು? ಯಾಕೆ? ಅಯ್ಯೋ ಆ ಪೀಡೆ ಸರ್, ಒಂದ್ಸಮ ಕಾಡ್ತಾನೆ, ನಿಮ್ಮನ್ನು ನೋಡ್ಬೇಕು ಬರ್ಬೇಕು ಅಂತಾನೆ, ಒಂದು 5 ನಿಮಿಷ ನೋಡಿ ಕಳಿಸ್ಬಿಡಿ ಸರ್. ಏನು ಅವನು ಏನೇನು ಹೇಳ್ತಾನೆ ಸರ್, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತಾನೆ. ಏನ್ ಮಾಡಿದಾನೋ ಗೊತ್ತಿಲ್ಲ ಸರ್, ಬರೀ ಬುರುಡೆ ಹೊಡಿತಾನೆ, ಆ ಥರ ಕಳಿಸ್ಬಿಡಿ. ಒಂದು ಸೆಕ್ರೆಟರಿ ಬಂದಿದ್ದಾರೆ, ಅವರು ಏನ್ ಮಾಡಿದೆ? ನಾನೀಗ ಎದ್ದು ಬಾಗಿಲವ್ರಿಗೆ ಹೋಗ್ತೀನ, ಇನ್ನೂ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತ್ಕೋತೀನಿ. ಅವನು ಬಂದಾಗ ಐ ಬ್ರಿಂಗ್ ಔಟ್ ದ ಮೋಸ್ಟ್ ಅನ್ಯಾಚುರಲ್ ವಾಯ್ಸ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತೇನೆ. 5 ಅಲ್ಲ 3 ನಿಮಿಷ ಕಳಿಸ್ತೇನೆ ಅವ್ರು. ವೈ ಡಿಡ್ ಐ ಬಿಹೇವ್ ದಟ್ ವೇ? ಯಾಕೆ ಹಂಗೆ ಮಾಡ್ಕೊಂಡೆ ನಾನು? 2 ಜೊತೆ ನಂದಲ್ಲ ಅದು ಸ್ವಭಾವ. ಅವ್ರು ಹೇಳಿದ್ರಲ್ಲ ಸಾಧಕರು ಅಂತ, ಅವ್ರ ಸಾಧಕರಂಗೆ ನೋಡ್ಕೊಂಡ್ರಿ. ಇವನು ಪೀಡೆ ಅಂದಾಗ ಪೀಡೆ ಹಂಗೆ ನೋಡ್ಕೊಂಡ್ರಿ. ಆದ್ರೆ ಮುಂದೆ 1 ತಿಂಗಳ ಮೇಲೆ ಗೊತ್ತಾದದ್ದು, ಹುಡುಗನೇ ನಿಜವಾಗ್ಲೂ ಸಾಧನೆ ಮಾಡಿದ್ದು. ಅವ್ರು ಸುಮ್ಮನೆ ಅನ್ಕೊಂಡು ಅದಾಡ್ತಿದ್ದಾರೆ ಅಲ್ವಾ? ಐ ಬಿಹೇವ್ ದ ವೇ ಐ ಬಿಹೇವ್ ಬಿಕಾಸ್ ಆಫ್ ಐ ಹರ್ಡ್ ವಾಟ್ ಅದರ್ಸ್ ಟೆಲ್ ಮಿ. ಆಸ್ ಅ ಟೀಚರ್, ಡೋಂಟ್ ಗೋ ಬೈ ವಾಟ್ ಅದರ್ಸ್ ಸೇ. Go by what you see, what you feel about the child. Once you love the child unintentionally, unadulterated love, I tell you, they would worship you. ಅದೇ ಮಕ್ಕಳಿಗೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ್ರೆ ಅವ್ನು ಬಹಳ ದೊಡ್ಡ ಕೆಲಸ ಮಾಡ್ಬೇಕಾಗಿಲ್ಲ, ಅತ್ಯಂತ ಪ್ರೀತಿ. ಹೇಳ್ತೀನಲ್ಲ, ಭಗವಂತ ನಮ್ಮ ಪ್ರೀತಿ ಮಾಡುವವ್ರು ಜಗತ್ತಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಆ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಶ, ಒಂದು ಸಣ್ಣ ಅಂಶ ಆಗ್ಬೋದಲ್ಲ. ಅದಕ್ಕೆ ದಯವಿಟ್ಟು ನಾನು ಹೇಳೋದು ಇಷ್ಟೇನೆ, ಇಫ್ ಯು ವಾಂಟ್ ಟು ಬಿ ಗುರು, ಅದು ಮುಖ್ಯ ಅಂದ್ರೆ ಅನ್ಅಡಲ್ಟ್ರೇಟೆಡ್ ಲವ್ ಫಾರ್ ದ ಚೈಲ್ಡ್. ಮಗುವಿನ ಬಗ್ಗೆ ಪ್ರೀತಿ. ಅಕಸ್ಮಾತ್ ಅವನ ಬಗ್ಗೆ ಪೂರ್ವಾಗ್ರಹ ಇದ್ರೆ, ಇವ್ರೇನೋ ಸರಿ ಇಲ್ಲ, ಆಗಿದ್ದಾನೆ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂತ ಅನ್ನೋದಾದ್ರೆ, ಸ್ಪೆಂಡ್ ಲಿಟಲ್ ಮೋರ್ ಟೈಮ್, ಸಿಟ್ ವಿತ್ ಹಿಮ್ ಆರ್ ಹರ್ ಅಂಡ್ ಟಾಕ್ ಟು ಹರ್. ಅಂಡ್ ಎವ್ರಿ ಚೈಲ್ಡ್ ಇಸ್ ಲೈಕ್ ಎ ಡೈಮಂಡ್ ಇನ್ ದಿ ಮಡ್. ಡೈಮಂಡ್ ಇನ್ ದ ಮಡ್ ಅಂತ ಕರಿತೀನಿ ನಾವು. ಆ ಮಣ್ಣು ತೆಗಿಬೇಕಷ್ಟೇನೆ. ಅಯ್ಯೋ ಕೆಸರಾಗಿದೆ ತೆಗೆದು ಹಾಕ್ಬಿಟ್ರೆ ಕೆಸರೇ ಹೋಗ್ತದೆ. ಆದ್ರೆ ನೀರು ಬಿಟ್ಟು ಸ್ವಚ್ಛ ಗುಜ್ಜಿ ಬಿಟ್ರೆ ಡೈಮಂಡ್ ಇದೆ. ಪ್ರತಿಯೊಂದು ಮಗುವಿನಲ್ಲಿ ಡೈಮಂಡ್ ಇದೆ. ಎವ್ರಿ ಚೈಲ್ಡ್ ಇಸ್ ಅ ಡೈಮಂಡ್. ಸಮ್ ಟೈಮ್ ದೇ ಡೋಂಟ್ ಶೈನ್ ಬಿಕಾಸ್ ದೇ ಡೋಂಟ್ ಪಾಲಿಶ್ ಇಟ್. ಅದಕ್ಕೆ ಆಸ್ ಎ ಗುರು, 2 things. One is think positive all the time, and secondly be absolutely love for the child. ಸಾಕು, ಸಬ್ಜೆಕ್ಟ್ ತಾನೇ ಬರುತ್ತೆ. ಇನ್ನೊಂದು ಎಷ್ಟೋ ಸಲ ನಿಮ್ಮ ಜೀವನದಲ್ಲಿ ಆಗಿದೆ, ನೆನಪಿಟ್ಕೊಳ್ಳಿ. There were some teachers who were not great teachers in subject, but you liked them because they were good people. Is it not right? ಮೇಷ್ಟ್ರು ಬಹಳ ಒಳ್ಳೆ, ಕಲ್ಸಕ್ ಬರ್ತಿರ್ಲಿಲ್ಲ ಬಿಡಿ, ಬಹಳ ಒಳ್ಳೆ ಮೇಷ್ಟ್ರು. ಅಂದ್ರೆ ಕಲಿಕ್ಕೂ ಸಕ್ಸಸ್ಫುಲ್ ಆಗೋದು ಯಾವುದು? ದಯವಿಟ್ಟು ನೆನ್ಸ್ಕೊಳ್ಳಿ, ನೀವು ಕಲ್ತಂತ ವಿಷಯ ಎಲ್ಲ ಮರೆತು ಹೋಗಿದೆ ನಿಮಗೀಗ. ನೀವು BA BSc BCom ಅಲ್ಲಿ ಏನೇನು ಓದಿದ್ರು, ಅಕೌಂಟೆನ್ಸಿ, ಆ ಮೇಷ್ಟ್ರು ನೆನಪಿದೆ, ನಿಮ್ಗೆ ಯಾವುದು ನೆನಪಿಲ್ಲ. ಆದ್ರೆ ಮೇಷ್ಟ್ರು ನೆನಪಿದ್ದಾರೆ. ಯಾರು ಒಳ್ಳೆ ಮೇಷ್ಟ್ರು ಈಗಾದ್ರೂ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ನಮಸ್ಕಾರ ಸರ್, ನೆನಪಿದೆ ಸರ್, ನಿಮ್ ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ತೀರಿ. ಅವ್ರಿಗೆ ನೆನಪಿರಲ್ಲ, ಬಿಕಾಸ್ ಯು ಫಾರ್ಗಾಟ್ ದಿ ಸಬ್ಜೆಕ್ಟ್, ಬಟ್ ರಿಮೆಂಬರ್ ದ ಟೀಚರ್. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. Be remembered as a great teacher, as a person who motivated me, supported me, stood by me, supported my failure, supported even when the child failed. Let not the child ask a question, do you love me even if I fail? Child should not ask this question. ನಾನು ಗೆದ್ರೆ ಮಾತ್ರ ಮೇಷ್ಟ್ರು ಲೈಕ್ ಮಾಡ್ತಾರೆ ನನ್ನ, ನಾನು ಗೆಲ್ಲದೆ ಹೋದ್ರು ಕೂಡ ಮೇಷ್ಟ್ರು ಲೈಕ್ ಮಾಡ್ತಾರ? They like me because as I am. I like it because the way I am, not because of my performance. ಒಂಚೂರ ಪ್ರೀತಿ ಬಂದ್ರೆ ಸಾಕು, ವಿಲ್ ಬಿ ಎ ಗ್ರೇಟ್ ಟೀಚರ್.
was regarding the generic and specialist teachers. ನಂದು ಅನಿಸಿಕೆ ಇಟ್ಟಿದ್ದು ನಾನು ನಿನ್ನೆ ಇಂಗ್ಲಿಷ್ ವರ್ಕ್ಶಾಪ್ ಅನ್ನು ವಿ ಡಿಬೇಟೆಡ್. ಸೊ ನಂಗೆ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ನಮ್ಮ ಇಂಗ್ಲಿಷ್ ಮೇಸ್ಟ್ರು ಹೆಂಗ್ ಪಾಠ ಮಾಡೋದು, ನಂಗೆ ಇಂಗ್ಲಿಷ್ ಪಾಠ ಮಾಡಕ್ ಬರಲ್ಲ. ಸೊ ಐ ನೆಗ್ಲೆಕ್ಟೆಡ್ ಅ ಬಿಟ್. ಸೊ ಹಂಗಿದ್ದಾಗ ನಾನು ಎಲ್ಲಾ ಸಬ್ಜೆಕ್ಟ್ ಮಾಡಿ ನನಗೆ ಯಾವ್ದು ಇಷ್ಟನೋ ಅದನ್ನ ನಾನು ಚೆನ್ನಾಗಿ ಮಾಡ್ತೀನಿ. ಇದನ್ನ ನಾನು ಸ್ವಲ್ಪ ಇಗ್ನೋರ್ ಅಂತಲ್ಲ, ಬಟ್ ನನ್ ಬರಕ್ ಐ ಮೇ ನಾಟ್ ಬಿ ಏಬಲ್ ಟು ಮೋಟಿವೇಟ್ ದ ಚೈಲ್ಡ್ ಟು, ಇಫ್ ಈಸ್ ರಿಯಲಿ ಬ್ಯಾಡ್ ಇನ್ ಇಂಗ್ಲಿಷ್ ಐ ಕ್ಯಾನ್ ಮೋಟಿವೇಟ್ ಇನ್ ಇಂಗ್ಲಿಷ್. ಸೊ ಹೀಗಿದ್ದಾಗ ಇಫ್ ದಿಸ್ ಕಾನ್ಸೆಪ್ಟ್ ಆಫ್ ಜನರಿಕ್ ಟೀಚರ್ಸ್ ವಿಲ್ ಇಟ್ ವರ್ಕ್, ಅದರಲ್ಲಿ ಒಂದು ಸಬ್ ಕ್ವಶನ್ ಹೇಳಿದ್ರೆ ನನ್ಗೆ ವಿಶೇಷವಾಗಿ ನಾನು ಪರಿಸರ ವಿಜ್ಞಾನದ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇರೋದು. ಅದ್ರಲ್ಲಂತೂ ನನ್ನ ಹೈಪೋಥಿಸಿಸ್ ಇರೋದು ಸ್ಪೆಷಲಿಸ್ಟ್ ಟೀಚರೇ ಬೇಕು ಅಂತ ನನ್ನ ವಾದ ಇರೋದು. ಯಾಕಂದ್ರೆ ನನ್ ನೋಡಿರೋದ್ರಲ್ಲಿ ಜನರಿಕ್ ಟೀಚರ್ಸ್ ಹ್ಯಾವ್ ನಾಟ್ ವರ್ಕ್, ಅದು ಆಗ್ತಿಲ್ಲ ಅಂತ. ಸೊ ಇದು ಹೆಂಗೆ ಅಂತ. ವೆರಿ ಗುಡ್ ಕ್ವಶನ್. ಯಾಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಐ ವೆರಿ ಫಾಂಡ್ ಆಫ್ ಇನ್ಸಿಡೆಂಟ್ಸ್. ನಾನು 1972ದಲ್ಲಿ ಪಾಠ ಮಾಡೋಕೆ ಶುರು ಮಾಡಿದ್ದೆ. 52ನೇ ವರ್ಷ ನಾನು ಪಾಠ ಮಾಡ್ತಿದ್ದಿದ್ದ. ನನ್ನ ಕಾಲೇಜು ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಇತ್ತು. ಜನನೇ ಇರಲಿಲ್ಲ ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ. ಇಡೀ ಏರಿಯಾದಲ್ಲಿ ಒಂದು ಹೋಟೆಲ್ ಇರ್ಲಿಲ್ಲ, ನಮ್ಗೆ ಕಾಫಿ ಕುಡಿಲಿಕ್ಕೆ ತಂದು ಇರ್ತಿರ್ಲಿಲ್ಲ, ಆ ತರ ಇತ್ತು ಪರಿಸ್ಥಿತಿ. ಕಾಲೇಜ್ ಆ ವರ್ಷ ಶುರು ಆಗಿತ್ತು. ಪಾರ್ಟ್ ಟೈಮ್ ಲೆಕ್ಚರರ್ಸ್ ಇದ್ರು. ಬಸ್ ಬರ್ತಿರ್ಲಿಲ್ಲ, ನವರಂ ಥಿಯೇಟರ್ ನಿಂತ್ಕೊಂಡ್ ನಡ್ಕೊಂಡ್ ಬರ್ಬೇಕು ಅಲ್ಲಿಂದ. ಹೀಗಾಗಿ ಪಾರ್ಟ್ ಟೈಮ್ ಲೆಕ್ಚರ್ ಬರ್ತಾನೆ ಇರ್ಲಿಲ್ಲ, ಕೆಲಸ ರಜೆ ಹಾಕ್ಬಿಡು, ಮಕ್ಕಳಿಗೆ ಕ್ಲಾಸಿಗೆ ಹೋಗ್ಬಿಡೋದಲ್ಲ. ನಾನು ನಮ್ಮ ಪ್ರಿನ್ಸಿಪಾಲ್ ಹೇಳಿದೆ, ಮೇಡಮ್ ಯಾವುದೇ ಕ್ಲಾಸ್ ಫ್ರೀ ಇದ್ರು ಒಂದು ಕರೀರಿ, ನಾನು ತಗೋತೀನಿ ಕ್ಲಾಸ್. ನಾನು ಕೆಮಿಸ್ಟ್ರಿ ಮೇಸ್ಟ್ರು ಫಸ್ಟ್ ಇಯರ್ 4 ತಾಸು ಥಿಯರಿ, 4 ತಾಸು ಪ್ರಾಕ್ಟಿಕಲ್ಸ್. ಇಡೀ ವಾರದಲ್ಲಿ 8 ಅವರ್ ಏನ್ ಮಾಡ್ತಿದ್ದೆ, ಖಾಲಿ ಕೊಡೋಕ್ಕಾಗಲ್ಲ ನನಗೆ, ಕ್ಲಾಸ್ ಕೊಡಿ ಅಂದೆ. ಅಲ್ಲ ಆರ್ಟ್ಸ್ ಕೊಡಿ, ನೀವು ಆರ್ಟ್ಸ್ ಕೊಡಿ, ಕಾಮರ್ಸ್ ಕೊಡಿ, ತಗೋತೀನಿ ನಾನು ಒಂದೇ. ನನ್ನ ರೂಮಲ್ಲಿ ಈಗಾದ್ರೆ ಎಲ್ಲಾ ಕಡೆ ಯಾವ ಟೈಮ್ 3 ಬುಕ್ಸ್ ಆವೇಸ್ ವಿತ್ ಮೀ. ಯಾವಾಗ ನನ್ನ ಕಡೆ 3 ಪುಸ್ತಕ ಇರುತ್ತೆ. ಒಂದು ಕುಮಾರವ್ಯಾಸ ಭಾರತ ಇರ್ತದೆ, ಒಂದು ಮಂಕುತಿಮ್ಮನ ಕಗ್ಗ ಇರುತ್ತೆ, ಒಂದು ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಇರ್ತದೆ. 3 ಪುಸ್ತಕ ಇಟ್ಕೊಂಡಿದ್ದೆ. ನಾನೇನ್ ಮಾಡ್ತಿದ್ದೆ, ಯಾವುದೇ ಕ್ಲಾಸ್ ಫ್ರೀ ಅಂದ್ರೆ ಆ ಕ್ಲಾಸಿಗೆ ಹೋಗ್ಬಿಡು. ನೀವು ನಂಬ್ಲಿಕ್ಕಿಲ್ಲ, ಈ ಜ್ಯೋತಿ ನಿವಾಸ್ ಕಾಲೇಜ್ ಅಂತಲೇ ಇದೆ, ಅಲ್ಲಿ ಕಾಮರ್ಸ್ ಹಿಡಿದುಕೊಂಡು ಲಲಿತಾ ಅಂತ ರಿಟೈರ್ ಆದ್ಲು ಬನ್ನಿ ಈ ವರ್ಷ. ಆಕೆ ನನ್ನ ಸ್ಟೂಡೆಂಟ್ ಆಗಿತ್ತು. ಅಂಡ್ ಶಿ ಟೆಲ್ಸ್ ಮೀ, ಇಂಟ್ರೊಡ್ಯೂಸ್ ಆಲ್ವೇಸ್ ಮೈ ಕ್ಲಾಸ್ ಟೀಚರ್ ಅಂತ. ನಾನು ಕಾಮರ್ಸ್ ಕ್ಲಾಸ್ ಟೀಚರ್ ಆಗಿದ್ದೆ, ಕೆಮಿಸ್ಟ್ರಿ ಮೇಸ್ಟ್ರು. ನಾವು ಪುಸ್ತಕ ತಗೊಳ್ಳೋದು, ಕ್ಲಾಸ್ಗೆ ಹೋಗಿ ಯಾವ್ದೋ ಫ್ರೀ ಹೋಗೋದು. ಇವತ್ತೇನ್ ಮಾಡೋದು ಹೇಳಿ, 3 ಪುಸ್ತಕ ಇದೆ, ಮಂಕುತಿಮ್ಮನ ಕಗ್ಗ ಹೇಳ್ಬೇಕಾ, ಕುಮಾರವ್ಯಾಸ ಭಾರತ ಹೇಳ್ಬೇಕಾ, ಅಥವಾ ಅಂತ ಹೇಳ್ಬೇಕಾ. ಬೆಟ್ ಕಟ್ಟೋದು, ಅಳಲ್ಲಾಗಿತ್ತು ಅಳಿಸ್ಬಿಡ್ತೀನಿ ನೋಡ್ರಿ ನಿಮ್ಮನ್ನ ಅಂತ ಹೇಳಿ ಕುಮಾರವ್ಯಾಸ ಭಾರತ ಕರ್ಣ ಪರ್ವ ತಗೊಂಡ್ಬಿಡೋದು, ಓ ಅಂತ ಹೇಳೋದಿಲ್ಲ, ಆ ತರ ಮಾಡೋದು. ನಂಗೊಂದು ಸ್ವಲ್ಪ ನ್ಯಾಕಿದೆ, ಕುಮಾರವ್ಯಾಸ ಭಾರತ ಹೇಳೋದು ಹಾಕಿದೆ, ಗೀತಾಂಜಲಿ ತಗೊಂಡ್ಬಿಡೋದು. ಹಿಂಗ್ ಪಾಠ ಮಾಡ್ತಿದ್ದೆ ಯಾವ ಕ್ಲಾಸ್ ಫ್ರೀ ಇರೋದು. ಅದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗ್ಬಿಡ್ತು ಅಂದ್ರೆ, ಈ ಹುಡುಗಿಯರು ಹೋಗಿ ಟೀಚರ್ ಹೇಳುದು, ಮೇಡಮ್ ನಾಳೆ ದಯವಿಟ್ಟು ಬರಬೇಡಿ ಮೇಡಮ್, ಯಾಕಂದ್ರೆ ಗೀತಾಂಜಲಿ ಅರ್ಧ ಮಾಡಿದ್ದೀನಿ ಲೆಸನ್ ಯಾವ್ದು ಒಂದು ಅಂತ. ಹೀಗೆ ನಾನು ಇಂಗ್ಲಿಷ್ ಮೇಸ್ಟರ್ ಅಲ್ಲ. ಮುಂದೆ ಅದು ಕಾಲ ಹೋಗಿ ಎಷ್ಟೋ ವರ್ಷ ಆಯ್ತು. ದಿಲ್ಲಿಗೆ ಹೋಗಿದ್ದೆ, ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಹೋಗಿದ್ದೆ. ದೊಡ್ಡ ಕೌಂಟರ್, 6-8 ಅಂತಸ್ತಿನ ಬಿಲ್ಡಿಂಗ್ ಇದೆ, ಸೆಕ್ಯೂರಿಟಿ ಬಹಳ ಟೈಟ್ ಇರುತ್ತೆ. ಒಳಗಡೆ ಹೋಗಿ ನಾನು ಕಾರ್ಡ್ ಕೊಟ್ಟೆ ರಿಸೆಪ್ಷನಿಸ್ಟ್ಗೆ, ಇವ್ರು ಏರ್ ಕಮೋಡೋರ್ ಭೇಟಿ ಆಗ್ಬೇಕು ಅಂದ್ರೆ, ನೀವು ಕೂತ್ಕೊಳ್ಳಿ ಅಂದ. ಪಂಜಾಬಿ ಹೆಂಗಸು, ಆಕೆ ನನ್ನ ಕರ್ಜಿಗೆ ಅನ್ನೋಕೆ ಬರ್ಲಿಲ್ಲ, ಆಕೆ ಹಿಂಗೆ ನೋಡ್ತಾ ಇತ್ತು ಕಾರ್ಡ್. ಇನ್ನೊಬ್ಬ ಹೆಣ್ಮಗಳು ಯಾರು ಬಂದ್ರು, ಆಕೆ ಕಾರ್ಡ್ ನೋಡಿ ಎಲ್ಲಿದ್ದಾರೆ ಅಂತ ಕೇಳಿ, ಮುಖದ ಮೇಲೆ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅವರು ಅಂತ ಕೇಳಿ. ಅಲ್ಲಿ ಕೂತಿದ್ದಾರೆ. ಆಕೆ ಸರ್ ಹುಡುಗನ ಕಾಲ್ ಮುಟ್ಟು ನಮಸ್ಕಾರ ಮಾಡಿ, ಸರ್ ನನ್ಗೆ ಗೊತ್ತಾಯ್ತು ಸರ್, ನಾನು ಸ್ಟೂಡೆಂಟ್ ಆಗಿದ್ದೆ ಸರ್ PUC ಅಲ್ಲಿ ಅಂದು. ಯಾವಾಗ ಅಂತ ಕೇಳಿದೆ. 1973 ಒಳಗೆ ಸರ್ ಅಂದ್ರು. ಹಿಂದಿನ 1973, ಅದು ಐ ಲುಕ್ ಲೈಕ್ ಇದು ರಿಪ್ ಅಂಡ್ ವಿಂಕಲ್. 1973 ಸ್ಟೂಡೆಂಟ್ ಆಗಿದ್ದೆ. ಹೌದು. ತಕ್ಷಣ ಸೆಕೆಂಡ್ ಕ್ವಶನ್, ಸರ್ ಈಗ ಗೀತಾಂಜಲಿ ಪಾಠ ಮಾಡ್ತೀರಾ ಸರ್ ಅಂದ್ರು. ನಂದು ರಾಂಗ್ ನಂಬರ್, ನಾನು ಇಂಗ್ಲಿಷ್ ಮೇಸ್ಟರ್ ಅಲ್ಲಮ್ಮ, ಕೆಮಿಸ್ಟ್ರಿ ಮೇಸ್ಟರ್. ಗೊತ್ತು ಸರ್, ನಮ್ಮ ಕ್ಲಾಸಿಗೆ ಪಾಠ ಮಾಡ್ತೀವಿ ಸರ್ ಗೀತಾಂಜಲಿ ನೀವು ಅಂದ್ರು. ಇವಾಗ ಯಾಕೆ ಮಾಡಿದ್ದೆ ನಾನು ಕೇಳಿದೆ. ಇಲ್ಲ ಸರ್, ಕ್ಲಾಸ್ ಫ್ರೀ ಇದ್ದಾಗೆಲ್ಲ ಬರ್ತಿದ್ರಲ್ಲ ಸರ್ ಅಂದ್ಬಿಟ್ಟು, ಶಿ ಸ್ಟಾರ್ಟೆಡ್ ರಿಸೈಟಿಂಗ್ ಎ ಪೋಯಮ್ ಆಫ್ ಗೀತಾಂಜಲಿ. ವಾಟ್ ಡಿವೈನ್ ಡ್ರಿಂಕ್ ವುಡ್ ಥou ಹ್ಯಾವ್ ಮೈ ಲಾರ್ಡ್ ಫ್ರಮ್ ದಿ ಓವರ್ಫ್ಲೋಯಿಂಗ್ ಕಪ್ ಆಫ್ ಮೈ ಲೈಫ್. ನನಗೆ ಗೀತಾಂಜಲಿ ಪೂರ್ತಿ ಪುಸ್ತಕನ ಬಾಯಿಗೆ ಬರುತ್ತೆ. Is it thy delight to see thy own creation through my eyes, and to stand at the portals of my ears, silently to listen to thine own eternal harmony? The world is weaving words in thy mouth, and thy joy is adding music to them. ಇಡೀ ಪದ್ಯ ಹೇಳ್ಬಿಟ್ಟು, ಸರ್ ನನ್ನ ಮಗನಿಗೆ ಕಲಿಸ್ಬಿಟ್ಟಿದ್ದೀನಿ ಸರ್ ಇದನ್ನ ಅಂದು. ಅಂದೆ ಟ್ಯಾಗೋರ್ 2 ತಲೆಮಾರು ಬದುಕೊಂಡ್ರು. ಯಾಕೆ ಹೇಳಿದೆ ಅಂದ್ರೆ, ನಾನು ಸ್ಪೆಷಲಿಸ್ಟ್ ಇಂಗ್ಲಿಷ್ ಟೀಚರ್ ಅಲ್ಲ, ಬಟ್ ಐ ಇನಫ್ ಎನರ್ಜಿ ಟು ಕ್ರಿಯೇಟ್ ಟ್ಯಾಲೆಂಟ್ ಇದೆ, ಕ್ರಿಯೇಟ್ ಇನ್ಸ್ಪಿರೇಷನ್ ಇದೆ. ಅಷ್ಟು ಸಾಕು ನನಗೆ. ನಾನು ಟ್ಯಾಗೋರ್ ಏನ್ ಮಾಡಿದ್ರು, ಯಾವ ವರ್ಷ ಬರೆದ್ರು, ಈ ಪದವನ್ನ ಅನಂತಮೂರ್ತಿ ಒಂದು ಪುಸ್ತಕ ಮಾಡಿದ್ರು, ರುಜುವಾತು ಒಂದು ಪುಸ್ತಕ ಮಾಡಿದ್ರು, ಪದ್ಯವೋ ಬಗೆಯೋ ಬಗೆ ಅಂತ. ನಾ ಜಗಾಡ್ತಿದ್ದವ್ರು, ಏನ್ ಬಗೆತೀರಿ ಅದನ್ನೆಲ್ಲ. ಹೂ ಕೊಟ್ಟು ಹೂ ಇದ್ರೆ
ಒಬ್ಬ ರಸಿಕನಿಗೆ ಕೊಟ್ರೆ, ಒಬ್ಬ ಕವಿ ಕೊಟ್ರೆ ಎಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತಾನೆ, ಕವನ ಬರೀತಾನೆ. ಒಬ್ಬ ಬಾಟನಿ ಪ್ರೊಫೆಸರ್ ಕೊಡಿ, ಚರ್ಮ ಸೋದ್ ಬಿಡ್ತಾನೆ, ಕಿತ್ತಿ ಇದು ಪೆಟ್ರಿಗೋ, ಇದು ಕ್ಯಾಲಿಕ್ಸ್, ಇದು ಕೊರೋಲಾ, ಆಂಡ್ರೋಸಿಯಂ, ಡೈನೋಸಿಯಂ ಮಾಡಿ ಹಾಕ್ಬಿಡ್ತಾನೆ, ಕೊಂದು ಹಾಕ್ಬಿಡ್ತಾನೆ. ಅದೆಲ್ಲ ಕರೆಕ್ಟ್ ಪಾರ್ಟ್ಸ್. ವೆರ್ ಇಸ್ ದ ಬ್ಯೂಟಿ? ನನ್ನ ಜಾಬ್ ಬಾಟನಿ ಪ್ರೊಫೆಸರ್ ಕೆಲಸ ಅಲ್ಲ. ಮೈ ಜಾಬ್ ಇಸ್ ಟು ಕ್ರಿಯೇಟ್ ದ ಬ್ಯೂಟಿ ಆಫ್ ದಿ ಪೋಯಮ್. ಗೀತಾಂಜಲಿ ಹುಡುಗಿ ಮನಸ್ಸಲ್ಲಿ ಕೂತೆಲ್ಲ ಸಾರ್ಥಕ ಆಯ್ತು. ಇದನ್ನ ಜನರಿಗೆ ಟೀಚರ್ ಕೇಳಿ. ಗ್ರಾಮರ್ ಕಲಿಸೋದಕ್ಕೆ ಸ್ಪೆಷಲಿಸ್ಟ್ ಟೀಚರ್ ಇರ್ತಾರೆ. ನಾನು ತಪ್ಪು ಗ್ರಾಮರ್ ಕಲಿಸ್ಬಾರ್ದು. ಅದರಿಂದ ನಾನು ಹೇಳೋದು ಜನರಿಕ್ ಟೀಚರ್ ಹ್ಯಾಸ್ ಅ ರೋಲ್ ಇನ್ ಸ್ಟಿಮ್ಯುಲೇಟಿಂಗ್ ದಿಸ್. ಮತ್ತೆ ಇನ್ನೊಂದು ಹೇಳ ನಾನು, ಯು ಗೋ ಅಪ್ ಇನ್ ದಿ ಐಸ್ ಆಫ್ ಯುವರ್ ಸ್ಟೂಡೆಂಟ್ ಸೋ ಹೈ. ಸಾರು ಏನ್ ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ? ಅವ್ರು ಕಲಿಸೋದು ಗಣಿತ ರೀ, ಬಟ್ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ? ಸಡನ್ಲಿ ಯು ಗೋ ಅಪ್ ಇನ್ ದಿ ಎಸ್ಟೀಮ್. ಮತ್ತು ಆ ಹೊತ್ತಿಗೆ ಐ ಆಮ್ ನಾಟ್ ಟಾಕಿಂಗ್ ಅ ಸ್ಪೆಷಲಿಸ್ಟ್. 8th 9th ಈಸ್ ನಾಟ್ ಎ ಸ್ಪೆಷಲಿಸ್ಟ್ ಜಾಬ್ ಅಟ್ ಆಲ್. ಗ್ರಾಮರ್ ಕಲಿಸೋದಿದ್ರೆ, ವ್ಯಾಕರಣ ಕಲಿಸೋದಿದ್ರೆ ಸ್ವಲ್ಪ ಆಳ ತಿಳ್ಕೋಬೇಕಾಗತ್ತೆ. ಇನ್ನು ತಿಳ್ಕೊಳ್ಳಿ, ಸ್ವಲ್ಪ ಏನ್ ತೊಂದರೆ ಇದೆ. ಒಂಚೂರು ನಾನು ಕಲಿಸೋದಾದ್ರೆ ಜನರಿಕ್ ಟೀಚರ್ ಹೇಳ್ತೀನಿ ಸರ್, ಕುಮಾರ್ ವ್ಯಾಸ್ ಬರ್ತಾ ನನ್ನ ಸಂಬಂಧ ಇಲ್ಲ. ಹಂಗೆ ನೋಡಿದ್ರೆ ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ಕೆಮಿಸ್ಟ್ರಿ ಕುಮಾರ್ ವ್ಯಾಸ್ಗೆ ಏನ್ ಸಂಬಂಧ? ಬಟ್ ನಾನು ಇವತ್ತು ಕೂಡ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಶುರು ಮಾಡಿದ್ರೆ ನನ್ನ ಜೊತೆ ನಮ್ಮ ಮನೆಯವರು ಎಲ್ಲರೂ ಅಂತ ಸಾಕಲ್ಲ. ಐ ಕ್ಯಾನ್ ಡೂ ಸೋ ಮಚ್ ಇಂಟ್ರೆಸ್ಟ್ ಕುಮಾರ್ ವ್ಯಾಸ ಇದ್ದೆ ಮೋರ್ ದನ್ ಏನೋ. ಆದ್ರಿಂದ ನಾನು ಹೇಳೋದು, ಯು ಡೋಂಟ್ ರನ್ ದ ಸ್ಕೂಲ್ ಓನ್ಲಿ ಬೈ ಜೆನೆರಿಕ್ ಟೀಚರ್ಸ್, ಬಟ್ ಆಲ್ಸೋ ವಿತ್ ಜೆನೆರಿಕ್ ಟೀಚರ್ಸ್. ಓನ್ಲಿ ಬೇಡ, ಕೆಲವೊಂದು ಸ್ಪೆಷಲಿಸ್ಟ್ ಪಾರ್ಟ್ ಇರುತ್ತೆ. ಜಾಗ್ರಫಿಯಲ್ಲಿ ಕೆಲವು ಸ್ಪೆಷಲೈಸ್ಡ್ ಪಾರ್ಟ್ ಇರ್ತದೆ, ಫಿಸಿಕ್ಸ್ ಅಲ್ಲಿ ಕೆಲವು ಸ್ಪೆಷಲೈಸ್ಡ್ ಪಾರ್ಟ್ ಇರ್ತದೆ. ಗೊತ್ತಿಲ್ಲದೆ ತಪ್ಪು ಹೇಳೋದು ಬೇಡ, ಗೊತ್ತಿದ್ರೆ ಸರಿ. ಇದ್ರೆ ಸ್ಪೆಷಲಿ ಟೀಚರ್ ಕೇಳ್ಕೊಳ್ಳಿ, ಈ ಭಾಗವನ್ನು ಅವರೇ ಮಾಡ್ಲಿ, ಈ ಭಾಗವನ್ನು ಮಾಡ್ಲಿ. ಜನರಿಕ್ ಪಾರ್ಟ್ ಐ ಕ್ಯಾನ್ ಹ್ಯಾಂಡಲ್. ಈಗ ಡಾಕ್ಟರ್ ಮಾಡ್ತಾರೆ ನೋಡಿದ್ದೀರೇನು ನರ್ಸಿಂಗ್ ಹೋಮ್ ಅಲ್ಲಿ? ಹೋದ ತಕ್ಷಣ ಒಂದು ಫೈಲ್ ಮಾಡ್ತಾನೆ, ನೋಡ್ತಾನೆ, ಎಲ್ಲ ECG ಮಾಡ್ತಾನೆ, ಸ್ಪೆಷಲಿಸ್ಟ್ ಬಂದು ನೋಡ್ತಾರೆ ಫೈನಲಿ. ಹಾಗೆ ಇದು ಹಾಗೆ ಆಗಿದೆ. ಎಸ್ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ನೀವು ಹೇಳಿದ್ರಿ ಅಂದ್ರೆ ಗೀತಾಂಜಲಿ ಪಾಠಗಳನ್ನು ನೀವು ಮಾಡಿದ್ರಿಂದ ಅವ್ರಿಗೆ ಅದು ತುಂಬಾ ಬಹಳಷ್ಟು ಮನಸ್ಸಿನಲ್ಲಿ ಉಳಿತು, ಅದು ಮತ್ತೆ ಬೇರೆ ಕಡೆ ಪಸರಿಸ್ತು ಅಂತ. ಒಬ್ಬ ಭಾಷಾ ಶಿಕ್ಷಕರಾಗಿ ಅದನ್ನ ನಾವು ಪಾಠ ಮಾಡದೆ ಮಗು ಸ್ವಾಧ್ಯಾಯದಿಂದ ಅದರ ಸ್ವಾರಸ್ಯವನ್ನ ಅರ್ಥ ಮಾಡಿಕೊಂಡು ಈ ಇಂಪ್ರೆಷನ್ ನಾವು ಕೊಡ್ಲಿಕ್ಕಾಗತ್ತಾ? ಈಗ ಎರಡು ಭಾಗ ಇದೆ. ಒಂದು, ಕಲಿಕೆ ಆಗೋದು ಬರೀ ಶಿಕ್ಷಕರಿಂದ ಅಲ್ಲ, ಬರೀ ವಿದ್ಯಾರ್ಥಿಯಿಂದ ಅಲ್ಲ, ಇಬ್ಬರು ಸಂಯೋಗದಿಂದ ಆಗ್ಬೇಕಾಗುತ್ತೆ. ಮೊದಲು ಸ್ವಾಧ್ಯಾಯ ಮಾಡ್ಲಿ ಮಗು, ಅದೆಷ್ಟು ಹಿಡ್ಕೊಳಕ್ಕಾಗತ್ತಾ ಹಿಡ್ಕೊಳತ್ತೆ. ಮನೆಯಲ್ಲಿ ನೋಡಿರ್ಬೇಕು, ಅಮ್ಮ ಕಡ್ಲೆಕಾಯಿ ಬೀಜ ಮಗು ಬೇಡತ್ತೆ, ತಗೊಳ್ಳೋ ಅಂತಾಳೆ. ಕೈ ಹಾಕಿ ತಗೋತಾನೆ, 4 ಕಾಳು ಬರುತ್ತೆ, ಸಣ್ಣ ಪುಟ್ಟ ಕೈ ಇರುತ್ತೆ, 4 ಕಾಳು ಬರುತ್ತೆ. ಅಮ್ಮಗೆ ಸಮಾಧಾನ ಆಗಿಲ್ಲ, ಆ ಕೈ ಚಾಚು ಇನ್ನಿಷ್ಟು ಕೊಡ್ತೀನಿ ನಿನಗೆ ಅಂತ ಇನ್ನಷ್ಟು ಕೊಡ್ತಾನೆ. ಆ ರೋಲ್ ನಾವು ಮಾಡ್ಬೇಕು. ಮಗು 4 ಕಾಳು ಹಿಡ್ಕೊಳ್ಳುತ್ತೆ, ಇನ್ 4 ಕಾಳು ನಾ ಕೊಡ್ಬೇಕು. ಸ್ವಾಧ್ಯಾಯ ಮಾಡ್ಕೊಂಡ್ ಬರ್ಬೇಕು ಮಕ್ಕಳು, ಮಾಡ್ಲಿ, ಅವ್ರ ಪ್ರಯತ್ನ ಮಾಡ್ತಾರೆ. ಆದ್ರೆ ಪ್ರಯತ್ನ ಸಾಲದು ನಿಮ್ಗೆ ಅನ್ಸುತ್ತಲ್ಲ, ಇನ್ನೂ ಸಾಧ್ಯ ಮೆಟಕೋ ಮೇಲೆ ಹೋಗ್ಬೇಕಂದಾಗ ನೀವು ಅದನ್ನ ಹೇಳ್ಕೊಡಿ. ಅಂದ್ರೆ ಅವ್ರು ಕಲಿತಂತ ವಿಷಯದ ತಳಹದಿ ಮೇಲೆ ಕಲಿಸಬೇಕಾದದ್ದನ್ನು ನಾನು ಹೇಳ್ಬೇಕು. ಆವಾಗ ಸ್ವಾಧ್ಯಾಯನೂ ಆಯ್ತು, ಅಧ್ಯಾಪನನೂ ಆಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಭಾಷಾ ಸ್ವಾರಸ್ಯ ಕಲಿಸ್ಬೇಕಪ್ಪ. ನನಗದು ಬಹಳ ಹುಚ್ಚಿದೆ. ಮೇಷ್ಟ್ರುಗಳು ಕೆಲವರು ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಳ್ಳಿ, ಎಲ್ಲರೂ ಮದುವೆ ಆದ್ರು ನಾನು ಮದುವೆ ಆಗಿದ್ದೆ. ಬೆಂಗಳೂರಿಗೆ ಬಂದಾಗ ನಮ್ಮ ಸೆಕ್ರೆಟರಿ ಶ್ರೀಹರಿ ಅಂತ ಇದ್ರು, ಬಹಳ ಕಲ್ಚರ್ಡ್ ಮನುಷ್ಯ, ಸುಸಂಸ್ಕೃತ ಮನುಷ್ಯ. ನನ್ನ ಮೇಲೆ ಸಹಾನುಭೂತಿಯಿಂದಾನೋ ಪ್ರೀತಿಯಿಂದಾನೋ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು. ಲಗ್ನಾಗಿ ಬಂದಿದ್ದಾನೆ ಇವನು ಅಂತ. ಹಾಲಲ್ಲಿ ನಮ್ಗೆ ಕೂಡಿಸಿದ್ರು ಪ್ಲಾಟ್ಫಾರ್ಮ್ ಅಲ್ಲಿ. ಅವರನ್ನು ರಸಿಕರು ಬಹಳ, ನಮ್ಮ ಸೆಕ್ರೆಟರಿ ಅವರು ಏನಾದ್ರು ಕಾರ್ಯಕ್ರಮ ಮಾಡಿದ್ರು. ಕನ್ನಡ ಲೆಕ್ಚರರ್ ಒಬ್ರು ಇದ್ರು ಅಲ್ಲಿ. ಅವ್ರೊಂದು ಪದ್ಯ ಓದೋರು ಕೊಟ್ಟಿದ್ರು, ಈ ಸಮಾರಂಭದಲ್ಲಿ ಪದ್ಯ ಓದ್ಬೇಕು ಅಂತ. ಪಾಪ ಓದಿಲ್ಲ ಅಂದ್ರೆ ತಪ್ಪಾಕಂತೆ ಓದಿದ್ರು. ಹೇಗೆ ಓದಿದ್ರು? ಒಂದಿಳಕಗಳು ಚಂದ್ರನಿಗಾವದೊಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನ ಕೇಳಲೇಕೆ ಎನ್ ನರಸ ಸುಮ್ಮರಿ ಎಂದನಾಟ. ನರಸಿಂಹಸ್ವಾಮಿ ಬದುಕಿದ್ರು ಅವಾಗ. ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು, ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಕಾರ್ಯಕ್ರಮಕ್ಕೆ ಬಂದಿರ್ಲಿಲ್ಲ, ಬಹಳ ಒಳ್ಳೇದು. ಅವ್ರು ಹಾಡಿದ ಅದಕ್ಕೆ ಹೊಸದಾಗಿ ಮದುವೆ ಆಗಿ ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೆ ಪ್ರಿಯವಾಗುವಂತ ಒಂದು ಹಾಡು ಹೇಳಬೇಕು ಅಂತ ಎಷ್ಟು ಚಂದದ ಹಾಡೋದು KS ನರಸಿಂಹಸ್ವಾಮಿ ಅವ್ರದ್ದು. ಒಂದಿರಲು ಕನಸಿನಲ್ಲಿ ಎನ್ನವಳ ಕೇಳಿದೆನು ಚಂದ ನಿನಗಾವುದೆಂದು, ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮ್ಮನಿರಿ ಎಂದಳ. ಆ ಹಾಡನ್ನು ಹಿಂಗೆ ಹಾಡೋದಿದೆಯಲ್ಲ, ಭಾಷಾ ಸ್ವಾರಸ್ಯ ಅಂದ್ರೆ ಹೇಗೆ ಬರುತ್ತೆ? ಸತ್ ಹೋಗುತ್ತೆ.
ಅದಕ್ಕೆ ನಾನು ಮೊದಲು ತನ್ಮಯತೆಯಿಂದ ನಾನು ಹಾಕ್ಬೇಕಾದ್ರೆ ನನ್ನ ಮನಸ್ಸಿಗೆ ಖುಷಿ ಆಗ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ ಕ್ಲಾಸ್ ರೂಮ್ ಅಲ್ಲಿ ಪಾಠ ಸಕ್ಸಸ್ಫುಲ್ ಆಯ್ತಾ ಇಲ್ಲ? ಯಾರು ತೀರ್ಮಾನ ಮಾಡೋರು ಅದನ್ನ? ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೀವು ಪಾಠ ಮಾಡಿದ್ದು ಸಂತೋಷ ಚೆನ್ನಾಗಿತ್ತಾ ಇಲ್ಲ? ವಾಸ್ ಇಟ್ ಸಕ್ಸಸ್ಫುಲ್ ಆರ್ ನಾಟ್? ಸಿಂಪಲ್ ಮೆಜರ್ಮೆಂಟ್ ಈಸ್, ಡಿಡ್ ಯು ಎಂಜಾಯ್ ಇಟ್? ಇಫ್ ಯು ಎಂಜಾಯ್ಡ್ ದ ಕ್ಲಾಸ್, ಸ್ಟೂಡೆಂಟ್ಸ್ ಆಲ್ಸೋ ಎಂಜಾಯ್ಡ್ ಇಟ್. ನಾನು ಈ 2ನೇ ಯುದ್ಧ ಮಹಾಯುದ್ಧದಲ್ಲಿ ಸೋತ ಬಂದ ಸೈನಿಕರ ಹಂಗೆ ನಿಂತ್ಕೊಂಡು ಪುಸ್ತಕ ತೆಗೀರಿ ಬರ್ಕೊಳ್ರಿ, ಹೆಂಗೆ ಇಷ್ಟ ಬರ್ತೀರಿ ಅವ್ರಿಗೆ? ನಾನು ಹೇಳೋದು, ನೀವು ಶುಡ್ ಬಿ ಎ ಬಂಡಲ್ ಆಫ್ ಎಂಥ್ಯೂಸಿಯಾಸಮ್. You may have problems. We are all human beings who have problems. Keep all your problems outside the classroom. Once you go into the classroom, you are an empress of the class. Empress of the classroom. ಭಾಷಾ ಬಗ್ಗೆ ಮಾಡ್ಬೇಕಾದಾಗ ಅನುಭವಿಸಿ ಹಾಡ್ಬೇಕಾದ್ರೆ ಕೇಳಬೇಕರು. ಬೇಂದ್ರೆ ಹಾಡು ಕೇಳೋದು, ಹಕ್ಕಿ ಹಾಡುತ್ತಿದೆ ನೋಡಿದ್ದೀರಾ? ಟಿವಿಯಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ನೋಡಿ ಬೇಂದ್ರೆ ಹಾಡಿದ್ದು ಹುಚ್ಚರಿಸ್ಬಿಡ್ತಾರೆ. ಅದು 1924 ಇದಕ್ಕೆ ಬಂದಾಗ ಅಂಗ್ರೇಜ್ ಸಮ್ಮೇಳನ ಒಂದು ಹಾಡು, ಸಾಹಿತ್ಯ ಸಮ್ಮೇಳನಕ್ಕೆ ಹಾಡಿದಾಗ ಜನ ಬೆರಗಾಗೋ ಅದೇ ಪದ್ಯ ಎಷ್ಟು ಚಂದ ಹೇಳ್ಬೋದು. ಅದರಿಂದ ದಯವಿಟ್ಟು ಭಾಷಾ ಶಿಕ್ಷಕರು ಮಾತ್ರ ನಿಮಗೆ ತನ್ಮಯತೆ ಹಾಗೂ ಹಾಗೆ ಪಾಠ ಮಾಡಿ. ರಫ್ಲಿ ನಾನು ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ 30% ಸ್ವಾಧ್ಯಾಯ ಇರಬೇಕು. ಮಕ್ಕಳು ಓದ್ಕೊಂಡ್ಬರ್ತಾರೆ, ಎಲ್ಲ ಅರ್ಥ ಆಗಿರೋಲ್ಲ ಅವ್ರಿಗೆ, ಅರ್ಥ ಆಗಿರ್ಲಿಕ್ಕೂ ಇಲ್ಲ, ಅಥವಾ ತಪ್ಪು ಅರ್ಥ ಆದ್ರೂ ಆಗಿರ್ಬೋದು. ಆದ್ರಿಂದ ಪ್ರಯತ್ನ ಮಾಡ್ಬೇಕು. ಹೋದ್ರು ಪ್ರಯತ್ನ ಮಾಡಿದ್ರಲ್ಲಿ ಹೇಳ್ಕೊಂಡು ಹೋದಾಗ ನಾನು ಈ ಚೆನ್ನಾಗಿ ಮಾಡಿದೆಯಲ್ಲ, ಇದು ಸ್ವಲ್ಪ ಸರಿ ಮಾಡ್ಕೋ, ಇದಲ್ಲ ಇದು ಮಾಡ್ಬೇಕು ಅಂದ್ರೆ ನಾನು ಪೂರ್ತಿ ಅಯ್ಯೋ ಇದ್ಯಾಕೆ ಓದ್ಕೊಂಡು ಹೀಗಾಗಿ ಓದೋದು ಅಯ್ಯೋ ಅಂದ್ಬಿಟ್ರೆ ಮನ್ಸಲ್ಲಿ ಓದೋದೇ ಇಲ್ಲ. ಅದ್ರ ಬದಲು ಓದಿ ಚೆನ್ನಾಗಿದೆ. ನಾ ಯಾವಾಗ ಹೇಳ್ತೀನಿ, ಕ್ಯಾಚ್ ಪೀಪಲ್ ರೈಟ್, ಡೋಂಟ್ ಕ್ಯಾಚ್ ಪೀಪಲ್ ರಾಂಗ್. ಕ್ಯಾಚ್ ಪೀಪಲ್ ರೈಟ್. ಹುಡುಗ ಮಾಡಿ ಚೆನ್ನಾಗಿದೆ ಇದು ಮಾಡಿದ್ದು, ಸ್ವಲ್ಪ ಮುಂದುವರ್ಸಿದನ, ಇದು ಹೀಗಲ್ಲ, ಹೀಗೆ ಪಡ್ಕೊಂಡು ಹೋಗು ಅಂತ ಹೇಳಿ ನಾನು ಕರೆಕ್ಷನ್ ಮಾಡ್ತಾ ಮಾಡ್ತಾ ಇನ್ನೊಮ್ಮೆ ಹೇಳಿ ನೋಡೋಣ ಅದನ್ನ, ಇನ್ನೊಮ್ಮೆ ಮಾಡಿದನ ಅಂತ ಹೇಳ್ತಾ ಅವನಿಗೆ ಅನಿಸ್ಬೇಕು. ಬಹಳ ಚೆನ್ನಾಗಿ ಲಾವೋ ತ್ಸೆ ಅಂತ ಒಬ್ಬ ಚೈನೀಸ್ ಫಿಲಾಸಫರ್ ಹೇಳ್ತಾನೆ, ಎ ಟೀಚರ್ ಶುಡ್ ಬಿ ಸಚ್ that at the end of the class child says I learnt it myself. ಎಂತ ಅದ್ಭುತ ಮಾತದು. At the end of the class the child says I learnt it myself. ಟೀಚರ್ ಏನ್ ಕಲಿಸಿದ್ದು ನಾನು, ಹಾಗೆ ಕಲಿತದ್ದನ್ನ ಸುಧಾರಿಸ್ತಾ ಹೋಗ್ಬೇಕು. ಈ ಗಣಪತಿ ಮಾಡೋಕ್ ಕೂಡ್ಸಿದಾಗ ಹಿಂಗಲ್ಲ, ಈ ಕಡೆ ಸ್ವಲ್ಪ ಬಿಡಿ ನೋಡಿ, ಅವನೇ ಮಾಡ್ಬೇಕು, ನಕ್ಕದಕ್ಕೆ ಹೇಳ್ತಾ ಹೋಗೋದು, ಮಾಡ್ತಾ ಹೋಗೋದು. ಹಾಗೆ ಸ್ವಾಧ್ಯಾಯ ಇರಬೇಕು. ಸ್ವಾಧ್ಯಾಯ ಜೊತೆಗೆ ಅಧ್ಯಾಪನ, ಸ್ವಾಧ್ಯಾಯವನ್ನ ಬೆಳೆಸೋ ಹಾಗೆ, ಅದನ್ನು ಧನಾತ್ಮಕವಾಗಿ ಬೆಳೆಸೋ ಹಾಗೆ ಮಾಡಬೇಕು. 30 to 70% ಆ ರೇಷೋ ನಮಗಿರೋದು. 70 ಅಧ್ಯಾಪನ ಬರಬೇಕು. ಅಧ್ಯಾಪನದೊಳಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಮುಂದಿನ ಕನೆಕ್ಟಿವಿಟಿ ಕೂಡ ಗೊತ್ತಿದೆ ನಿಮಗೆ, ಅದನ್ನ ಬಳಸ್ತೀವಿ. ಅವನು ಸ್ವಾಧ್ಯಾಯ ಮಾಡ್ಕೊಂಡ್ಬರ್ತಾನೆ. ಕವಿಗಳು ಒಂದು ಕಾವ್ಯದಲ್ಲಿ ಚಾತಕ ಪಕ್ಷಿಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ರು. ಇಲ್ಲಿ ಸುಮಾರು ಚಾತಕ ಪಕ್ಷಿಗಳೆಲ್ಲ ಇದೆ. ಇದು ಯಾವುದಕ್ಕೂ ಕೂಡ ಮಳೆಯ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುಮಾರು ಬೆಂಗಳೂರಲ್ಲಿ 3 ದಿನಗಳಿಂದ ಮಳೆ ಸುರಿತಾನೆ ಇದೆ. ಆದ್ರೆ ಇಲ್ಲಿರುವಂತಹ ಎಲ್ಲ ಚಾತಕ ಪಕ್ಷಿಗಳು ಏನು ಅಂತ ಹೇಳಿದ್ರೆ, ನಿಮ್ಮ ಜ್ಞಾನಪೂರ್ಣವಾದಂತಹ ಮಾತುಗಳಿಗೆ ಮೊದಲಿಗೆ ಕಾಯ್ತಾ ಇದ್ರು. ಈಗ ಅನೇಕ ಪಕ್ಷಿಗಳು ಬೇಸರ ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ, ನನಗೊಂದು ಅವಕಾಶ ಸಿಗ್ಲಿಲ್ಲ ಆ ಪ್ರಶ್ನೆಗೆ ಅಂತ. ಅಂದ್ರೆ ಗುರುಗಳ ಸಮಯ ತುಂಬಾ ಅತ್ಯಮೂಲ್ಯ. ನಾವು ಪ್ರತಿ ವರ್ಷನೂ ಕೂಡ, ಪ್ರತಿ ಕ್ಷಣಕ್ಕೂ ಕೂಡ ಚಾತಕ ಪಕ್ಷಿಗಳಾಗಿ ನಿಮ್ಮ ಬರುವಿಕೆಗಾಗಿ ನಾವು ಯಾವಾಗ್ಲೂ ಕೂಡ ಕಾಯ್ತಾ ಇರ್ತೀವಿ. ಈ ಪಕ್ಷಿಗಳಿಗೆ ಆಗಾಗ ಜ್ಞಾನದ ಮಾತುಗಳನ್ನ ನೀಡಿ ಅದರ ಹಸಿವನ್ನ ನೀಗಿಸ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗ ಸುಮಾರು ನಾನು ಒಂದು ಪುಸ್ತಕವನ್ನು ಓದಿದ್ದೆ, ಅಮ್ಮ ಹೇಳಿದ 100 ಕಥೆಗಳು ಅಂತ, 100 ಸುಳ್ಳುಗಳು ಅಂತ ಒಂದು ಕಥೆ, ಮಣಿಕಾಂತ್. ಅದು ಒಂದೊಂದು ಕಥೆಗಳು ಕೂಡ ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದ್ರೆ, ಜೀವನದಲ್ಲಿ ಅದೊಮ್ಮೆ ಓದಿದಾಗ ಆ ಕ್ಷಣಕ್ಕೆ ಏನಾದ್ರು ಮಾಡಬೇಕು ಅಂತ. ಆದ್ರೆ ಅಲ್ಲಿ 100 ಕಥೆಗಳು ಮಾತ್ರ ಇದೆ. ಗುರುರಾಜ ಕರ್ಜಗಿ ಸರ್ ಅವರ ಅನುಭವ, ಇಷ್ಟು ವರ್ಷದ ಅನುಭವಗಳನ್ನೇ ಮಾಡಿದ್ರೆ 1000 ಅಲ್ಲ 1,00,000 ಕಥೆಗಳನ್ನ ನಾವು ಮಾಡಬಹುದು ಅಂತ ಅನ್ಸತ್ತೆ. ಒಂದು ಬಹಳ ದೀರ್ಘವಾದಂತಹ ಗ್ರಂಥವನ್ನ, ಅಂತಹ ಮಾತುಗಳನ್ನ, ಅವರ ಅನುಭವಗಳನ್ನ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಸಮಯ ನಮಗೆ ತುಂಬಾ ಅಲ್ಪವಾಗಿದೆ. ಮತ್ತೊಮ್ಮೆ ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪುನಃ ಎಲ್ಲ ನನ್ನ ಶಿಕ್ಷಕರಲ್ಲಿ ಕ್ಷಮೆಯನ್ನ ಕೋರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶ ಸಿಗ್ಲಿಲ್ಲ ಅಂತ. ಮುಂದೆ ಅನ್ಕೊಂಡೆ ಗುರುಗಳಿದ್ದಾರೆ ಅಲ್ಲ, ನಾವು ಎಲ್ಲದಕ್ಕೆ
ಭಾಷೆ ಬೆಳೆಸೋದು ಹೀಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಅವ್ರು, ಭಾಷೆ ಬೆಳೆಸೋದು ಹಾಗೆ. ಈ ಚಾತಕ ಪಕ್ಷಿ ಹೇಳ್ತೀವಲ್ಲ ನಾವು, ಮೌಕ್ತಿಕ ಕ್ಷಣ ಅಂತ ಹೇಳ್ತೀವಿ, ಅದು ಮಿಥಿಕಲ್ ಬರ್ಡ್. ಆ ಪಕ್ಷಿ ಮಿಥಿಕಲ್, ರಿಯಲ್ ಬರ್ಡ್ ಅಲ್ಲ, ಕಾಲ್ಪನಿಕ. ಆ ಬಾಯಿ ತಕ್ಕೊಂಡೇ ಕೂತ್ಕೊಳ್ಳುತ್ತಂತೆ ಅದು ಆಕಾಶದಿಂದ. ಅದು ಸ್ವಾತಿ ಮಳೆನೇ ಬರ್ಬೇಕು, ಸ್ವಾತಿ ಮಳೆ ಹನಿ ಬರ್ಬೇಕು. ಆಗ ಬಂದಾಗ ಕೆಳಗಿಂದ ಒಂದು ಚಿಪ್ಪು ತೇಲಿ ಬರ್ತದೆ ಅಂತ ಸಮುದ್ರದಲ್ಲಿ, ಮೇಲೆ ಬರ್ತದೆ, ಚೂರು ಒಡೆದಿರುತ್ತೆ. ಆ ತೆರೆದ ಬಾಯಿ ಒಳಗೆ ಸ್ವಾತಿ ಹನಿ ಅದು ಬೀಳಬೇಕು, ಆಗ ಮುತ್ತಾಗ್ತದೆ ಅಂತ. ಅವೆಲ್ಲ ಇಸ್ ಎ ಗ್ಯಾಂಬಲ್ ಆಫ್ ಸೋ ಮೆನಿ ಕೋಇನ್ಸಿಡೆನ್ಸಸ್. ಆ ಚಿಪ್ಪು ಮೇಲೆ ಬರ್ಬೇಕು, ಸ್ವಲ್ಪ ತೆರ್ಕೊಂಡಿರ್ಬೇಕು, ಆಗ ಹನಿ ಬರ್ಬೇಕು, ಅಲ್ಲೇ ಬೀಳ್ಬೇಕು, ಮುಕ್ತಾಗ್ತದೆ ಅಂತ. ಆ ಕ್ಷಣಗಳಿರ್ತವೆ. ಹಾಗೆ ನಮಗೊಂದು ಕ್ಷಣ ಸಿಕ್ಕಿದೆ ಈಗ. ಅಂದ್ರೆ ಪೂರ್ಣ ಪ್ರಮತಿ ಒಂದು ದಾಪುಗಾಲಿಟ್ಟು ಒಂದು ಮತ್ತೊಂದು ಹೆಜ್ಜೆ ಇಡ್ತಾ ಇದ್ರು. ಪಕ್ಕದಲ್ಲೇ ಬಿಲ್ಡಿಂಗ್ ಆಗಿದೆ ಅಂದ್ರೆ ಆಗ್ತಾ ಇದೆ, ಇನ್ನು ತುಂಬಾ ಆಗಬೇಕು. ಯಾಕಂದ್ರೆ ನಾನು ಹೇಳೋದು, ಸ್ಕೂಲ್ ಈಸ್ ಇಟರ್ನಲಿ ಗ್ರೋಯಿಂಗ್ ಆರ್ಗ್ಯಾನಿಸಮ್ ಅಂತ. ಯಾವಾಗಲೂ ಬೆಳೆಯೋದೇ ಸಂಸ್ಥೆ. ಇದು ಮನುವಿನ ಮೀನಿದ್ದ ಹಾಗೆ. ಮನು ಮೀನು ಗೊತ್ತಲ್ಲ, ಫಿಶ್ ಆಫ್ ಮನು. ಸಣ್ಣ ಪಾಂಡಲ್ಲಿ ಇಷ್ಟಿರುತ್ತೆ, ಬಗ್ಗಿಸ್ ತುಂಬ್ಕೊಂಡ್ಬಿಡುತ್ತೆ, ದೊಡ್ಡ ಪಾತ್ರೆ ಅದು ತುಂಬಿಕೊಳ್ಳುತ್ತೆ, ಕೆರೆ ತುಂಬಿಕೊಳ್ಳುತ್ತೆ, ಸಮುದ್ರ ತುಂಬ್ಕೊಂಡ್ಬಿಡುತ್ತೆ ಕೊನೆಗೆ. ಹಾಗೆ ಶಿಕ್ಷಣ ಸಂಸ್ಥೆಗಳು ಹಾಗೆ. ಎಷ್ಟು ಕೊಟ್ಟರು ಇನ್ನು 10 ದಶಾಂಗುಲಂ, ಇನ್ನು 10 ಇಂಚು ಕಮ್ಮಿನೇ ಉಳ್ಕೊಳ್ಳುತ್ತೆ. ಅದಕ್ಕೆ ಅದು ತುಂಬಕ್ಕಾಗಲ್ಲ, ಆದ್ರೆ ತುಂಬಿ ಪ್ರಯತ್ನ ಮಾಡ್ಬೇಕು ನಾವೆಲ್ಲ. ಅದರಿಂದ ಎಲ್ಲರೂ ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದು ಜಗನ್ನಾಥ ರಥ, ಅದು ಪುರಿ ಜಗನ್ನಾಥ ರಥ. ಒಬ್ಬರೇ ಎಳೆದ್ರು ಅಲಗಾಡೋದೇ ಇಲ್ಲ. 1000 ಜನ ಎಳೆದ್ರೆ ಸ್ವಲ್ಪ ಅಲಗಾಡತ್ತೆ. ಆದ್ರೆ ಮುಖ್ಯ ಅಂದ್ರೆ 1000 ಜನನು ಒಂದೇ ದಿಕ್ಕಿಗೆ ಎಳಿಬೇಕು, ಅದು ಮುಖ್ಯ. ಅರ್ಧ ಆ ಕಡೆ ಈ ಕಡೆ ಅರ್ಧ ಇದ್ರೆ ಜಗನ್ನಾಥನ ಯಾರು ಪಾರು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೀಗ ಮಾಡ್ಬೇಕಾದದ್ದು ಈ ದೊಡ್ಡ ಕೆಲಸ, ದೊಡ್ಡ ಕೈಂಕರ್ಯ ಇದು. ನಮಗ್ ಪ್ರಯೋಜನ ಇಲ್ಲ, ಆದ್ರಿಂದ 1000 ಜನ ಮಕ್ಕಳಿಗೆ ಪ್ರಯೋಜನ ಆಗುವಂತಹದ್ದು. ನಾವೆಲ್ಲರೂ ಕೈ ಜೋಡಿಸೋಣ ಅಂತ. ನಾವೆಲ್ಲರೂ ಕೈ ಜೋಡಿಸಿ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಗೊತ್ತಿರೋರನ್ನ ಅಪ್ರೋಚ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ, ಇದು ಏನೋ ನಮ್ಮ ಶಾಲೆಯವ್ರು ಮಾಡ್ತಾ ಇದ್ದಾರೆ, ಶ್ರೀನಿವಾಸ್ ಅವ್ರು ಮಾಡ್ತಾರೆ, ಸಂಬಂಧ ಇಲ್ಲ ಅನ್ನೋದು ಬೇಡ. ನಾವು ಮಾಡ್ಬೇಕು, ಎಲ್ಲರೂ ಸಸತ್ ಮಾಡೋಣ. ನಮ್ಮ ಕೈಯಿಂದ ಏನಾಗುತ್ತೆ ಅಷ್ಟು ಮಾಡ್ಕೊಂಡು ಮಾಡಿದಾಗ ಆ ರಥದ ಎಳವಳಿಗೆ ನಮ್ದು ಒಂದು ಪಾಲು ಇರ್ಲಿ ಅಂತ ಹೇಳ್ಕೊಳ್ಬೇಕು. ಅದೇದಲ್ಲ, ಇದು ಮೌಕ್ತಿಕ ಕ್ಷಣ. ಆ ಕ್ಷಣದಲ್ಲಿ ಹೇಗೆ ಮುಟ್ಟಾಗತ್ತೋ ಹಾಗೆ ನಾವಿರೋ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಆಯ್ತಲ್ಲ, ಆ ಬಿಲ್ಡಿಂಗ್ ಆಗ್ಬೇಕು. ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಈಗ ಬೇಕಾದ್ರೆ ವಂದನಾರ್ಪಣೆ ಮಾಡ್ತೀವಿ. ಸರ್ ಮಾತಾಡೋದು ಬಹಳ ಕಷ್ಟ. ಯಾಕಂದ್ರೆ ಅದನ್ನೇ ಆಗುಂದಲೇ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಪೂರ್ಣಪ್ರಮತಿಯ ಅವರು ವೆಂಕಟಾಚಲ ಅವರು ಸ್ಮರಣೆ ಮಾಡಿದ್ರು. ನೆನ್ನೆ ಕೂಡ ಅವ್ರ ಮನೆಗೆ ನಾನು ಹೋಗಿದ್ದೆ. ಹರಿದಾಸ್ ಭಟ್ರನ್ನ, ವೆಂಕಟಾಚಲಯ್ಯ ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ. ಒಂದ್ಸಲ ಮನೆಗೆ ಹೋಗಿ ಬನ್ನಿ, ಬೈ ಟರ್ನ್ ಕರ್ಕೊಂಡು ಭೇಟಿ ಮಾಡಿಸಿ ಸರ್. ಹಿ ಈಸ್ 96. ನನಗೆ ಅವ್ರ ತೀರ್ಥರೂಪರಿದ್ದ ಹಾಗೆ, ನಾನು ತಂದೆ ತೀರ್ಕೊಂಡು ಅವರೇ ತಂದೆ ಇದ್ದ ಹಾಗೆ. ಅವ್ರ ಮನೆಗೆ ಹೋಗ್ತೀನಿ, 15 ದಿವಸಕ್ಕೊಂದ್ಸಲ ಮನೆಗೆ ಹೋಗ್ತೀನಿ. ಅಕ್ಟೋಬರ್ 25ಕ್ಕೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಗಂಡ ಹೆಂಡತಿ ಇಬ್ರು ಕೂತಿದ್ರು. ನನ್ನ ಹೆಂಡತಿ ಇನ್ಸ್ಕೊಂಡು ಫೋಟೋ ತೆಗಿಬೇಕು, ಬನ್ನಿ ಫೋಟೋ ತೆಗಿಸ್ಕೋಬೇಕು. 96 ವರ್ಷಕ್ಕೆ ಉತ್ಸಾಹ. ಒಂದು ಹೊರಗಡೆ ಸೈರನ್ ಆಯ್ತು, ಸೈರನ್ ಸಪ್ಲೈ. ಮೆಸೇಜ್ ಬಂದಿತ್ತು ಅವ್ರಿಗೆ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ವರಾಳೆ ಅಂತಿದ್ರು, ಅವ್ರು ನೋಡೋಕ್ ಬರ್ತಾರೆ ಅಂತ. ಏನ್ ಮಾಡ್ಬೇಕ್ರಿ 96 ವರ್ಷ ಮನುಷ್ಯರು, ಪುಟ ಇದ್ರು. ಒಳಗಡೆ ಹೋಗಿ ಬೊಕ್ಕೆ ಹಿಡ್ಕೊಂಬಂದ್ರು. ಸರ್ ಹೋಗಿ ಗೇಟಿಗೆ ನಿಂತ್ಕೊಂಡು. ಒಳಗಡೆನೆ ಒಂದು 6-7 ಜನ ಹೈಕೋರ್ಟ್ ಜಡ್ಜಸ್ ಇದ್ದಾರೆ, ಇವತ್ತು ಮಾತಾಡಕ್ಕೆ ಆಶೀರ್ವಾದ ತೊಳಕ್ ಬಂದಿದ್ದಾರೆ. ದಿನೇಶ್ ಕುಮಾರ್ ಅಂತ ಮುಂದೆ ಚೀಫ್ ಜಸ್ಟಿಸ್ ಆದ್ರು, ಅವ್ರು ಅಲ್ಲೇ ಇದ್ರು, ನಾನು ಅಲ್ಲೇ ಇದ್ದೆ. ಅವ್ರು ಕೂತ್ಕೊಳ್ಳಿ ಸರ್, ನೀವು ಯಾಕೆ ಹೋಗ್ತೀರಿ, ಕೂತ್ಕೊಳ್ಳಿ ಸರ್, ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದವ್ರು, ಅವ್ರು ಚೀಫ್ ಜಸ್ಟಿಸ್ ಹೈಕೋರ್ಟ್ ಅವರು, ನಿಮ್ಮನ್ನು ನೋಡಕ್ ಬರ್ತಾರೆ, ಕೂತ್ಕೊಳ್ಳಿ. ಇಲ್ಲ ಹೋದ್ರು, ಗೇಟ್ ನಿಂತ್ಕೊಂಡ್ರು. ಅವ್ರು ಹೋದ್ಮೇಲೆ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರೆ ಉತ್ತರ ಕೊಟ್ಟರು. ದಯವಿಟ್ಟು ನೆನಪಿಡ್ಬೇಕಿದ್ದು ಬಹಳ ಚಂದ. ಸಿ, ಐ ವಾಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, he is the chief justice of Karnataka. Secondly, chief justice alla bitbidi, he is guest to my house, my duty to receive him at the gate. ಇದು ನಡತೆ 96 ವರ್ಷಕ್ಕೆ. ಅದು ಮುಗಿದ ಎಲ್ಲರೂ ಹೋದ್ಮೇಲೆ ಡಾಕ್ಟರ್ ಕರ್ಜಿ ಸ್ಟೇ ಫಾರ್ ಅ ಮಿನಿಟ್, ಒಂದು ಪುಸ್ತಕ ತೆಗೆದು ತಮ್ಮ ಸೆಲ್ಫಿಂದ, ಯು ಶುಡ್ ರೀಡ್ ದಿಸ್ ಬುಕ್ ಅಂದ್ಕೊಟ್ರು. ಯಾವ ಬುಕ್ ಅದು? ಟೈಟಲ್ ಆಫ್ ದ ಬುಕ್ ಈಸ್ AI and Human Future, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಹ್ಯೂಮನ್ ಫ್ಯೂಚರ್. ಬರೆದವ್ರು ಯಾರು? ಹೆನ್ರಿ ಕಿಸಿಂಜರ್. ಈಗ 8 ತಿಂಗಳ ತೀರ್ಕೊಂಡು ಹೆನ್ರಿ ಕಿಸಿಂಜರ್, ನೊಬೆಲ್ ಪ್ರಶಸ್ತಿ ಬಂದಂತ ಮನುಷ್ಯ. ಅಮೆರಿಕದ
ವಿದೇಶ ಮಂತ್ರಿ ಆಗಿದ್ದಂತ ಮನುಷ್ಯ, ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್. ಆತ ಬರೆದದ್ದು ತನ್ನ 100ನೇ ವಯಸ್ಸಲ್ಲಿ ಬರೆದ. ಹೆನ್ರಿ ಕಿಸಿಂಜರ್ 100ನೇ ವಯಸ್ಸಲ್ಲಿ ಬರೆದಂತ ಪುಸ್ತಕ AI ಅಂಡ್ ಹ್ಯೂಮನ್ ಫ್ಯೂಚರ್. ನಮ್ಗೆ ಹೀಗೆ AI ನಮ್ಗೆ ಆಗ್ಬೇಕು ಬಿಡೋ ಮಾರೆ, ಇಂಟೆಲಿಜೆನ್ಸ್ ಸಾಕಾಗಿದೆ, ಆರ್ಟಿಫಿಷಿಯಲ್ ಬೇರೆ ಅಂತ ಅಂತೀವಿ. ಆದ್ರೆ 100 ವರ್ಷದ ಮನುಷ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಕೊಂಡು ಪುಸ್ತಕ ಬರೀಬೇಕಲ್ಲ, AI ಅಂಡ್ ಹ್ಯೂಮನ್ ಫ್ಯೂಚರ್ ಅಂತ ಬರೆದ. 96 ವರ್ಷದ ಮನುಷ್ಯರು ಓದಿ ನನಗೆ ಕೊಡ್ತಾರೆ, ನೀವು ಓದು ಅಂತ. ದಿಸ್ ಇಸ್ ಅಪ್ಡೇಟಿಂಗ್. ಆ ಟೀಚರ್ ಹೇಳ್ಬೇಕಾದದ್ದು ಅಪ್ಡೇಟ್ ಯುವರ್ ಸೆಲ್ಫ್. ಎವ್ರಿ ಡೇ ನಾಲೆಜ್ ಈಸ್ ಫ್ರೆಶ್. ನಾಲೆಜ್ ಚೇಂಜಸ್ ಎವ್ರಿ ಡೇ. ಇಫ್ ಐ ಡೋಂಟ್ ಕ್ಯಾಚ್ ದ ಫ್ರಾಂಟಿಯರ್ಸ್ ಐ ಬಿಕಮ್ ರಿಡಂಡೆಂಟ್. ಇದು ಹೇಗಿದೆ ಅಂತ ಒಂದು ಕತೆ ಬರೆದಿದ್ದೆ ನಾನು. ಟ್ರೈನಲ್ಲಿ ಹೋಗ್ತೀರಿ, ನಿಮ್ಮ ಸ್ಟೇಷನ್ ಇಳ್ಕೊಂಡ್ಬಿಡ್ತೀವಿ. ಸ್ಟೇಷನ್ ಇಳ್ಕೊಂಡ್ರಿ, ಟ್ರೈನ್ ಮುಂದೆ ಹೋಯ್ತು. ಎವ್ರಿ ಪಾಸಿಂಗ್ ಸೆಕೆಂಡ್ ಗ್ಯಾಪ್ ಬಿಟ್ವೀನ್ ಯು ಅಂಡ್ ದ ಟ್ರೈನ್ ಗೋಸ್ ಆನ್ ಇನ್ಕ್ರೀಸ್. ಹೌದಲ್ಲ? ಎವ್ರಿ ಮಿನಿಟ್ ಟ್ರೈನ್ ಹೋಗ್ತಾ ಇದೆ, ಇಳ್ಕೊಂಡ್ಬಿಟ್ಟಿದೆ, ನಿಮ್ಮ ಒಂದು ಟ್ರೈನ್ ನಡುವೆ ಅಂತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಟು ನಾಲೆಜ್ ಆಲ್ಸೋ. Every day knowledge is expanding. If I don't make real efforts to catch the frontiers, I become redundant very fast. Teachers should not become redundant. There's one answer to you, man. Teachers should be updated all the time.